ಬಗ್ಗೆನೂ ಕೂಡ ನಾವು ಥಿಂಕ್ ಮಾಡ್ತಾ ಹೋಗೋಣ. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್ ಸಬ್ಜೆಕ್ಟ್. ಓಕೆ, ಸೊ ಇನ್ ಬಿಟ್ವೀನ್ ಸ್ಕ್ರೀನ್ ಶೇರ್ ಆಗ್ತಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನಂಗೆ ಇನ್ಫಾರ್ಮ್ ಮಾಡಿ. ಸೊ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥ ಸಿಸ್ಟಮ್ ನೇಮ್ ಬಂದು ಒರಿಜಿನ್ ಅಂತ. ಸೊ ಅದರದ್ದು ಸಬ್ಸಿಡರಿ ಪ್ರಿಲಿಮಿನರಿ ಅಥವಾ ಪ್ರೈಮರಿ ಪ್ರಾಡಕ್ಟ್ ಬಂದು LGNS. ಕಮ್ಯುನಿಟಿನ ಕನೆಕ್ಟ್ ಮಾಡಲಿಕ್ಕೆ, ಸೊ ಸೊ ಕಮ್ಯುನಿಟಿ ಕನೆಕ್ಟಿವಿಟಿ ಆಗ್ಲಿಕ್ಕೆ ವರ್ಲ್ಡ್ ವೈಡ್ಗೋಸ್ಕರ ಒಂದು ಸ್ಟೇಕಿಂಗ್ ಪ್ರೋಗ್ರಾಮ್, ಒಂದು LGNS ಅಂತಕ್ಕಂಥ ಪ್ರಾಡಕ್ಟ್ ಮುಖಾಂತರ, LGNS ಅಂತಕ್ಕಂಥ ಟೋಕನ್ ಮುಖಾಂತರ ಸಿಸ್ಟಮ್ ಶುರು ಆಗಿರ್ತಕ್ಕಂಥದ್ದು. ಓಕೆ, ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ ಸಿಸ್ಟಮಿನ ಕಂಪ್ಲೀಟ್ ಮಾಹಿತಿ, ವೈಟ್ ಪೇಪರ್, ಅದ್ರ ಬಗ್ಗೆ ಡೀಟೇಲ್ಸ್, ಯಾವ ತರ ಒಂದು ಪ್ರೋಟೋಕಾಲ್ ಅಲ್ಲಿ ಯಾವ ತರ ಬೇಸ್ಡ್ ಆಗಿ ಸಿಸ್ಟಮ್ ರನ್ ಆಗ್ತಾ ಇದೆ. ಸೊ ಈವನ್ ಫ್ರಮ್ ಫಸ್ಟ್ ಡೇ ಇವತ್ತಿನವರೆಗೂ ಯಾವ ತರ ವೈಟ್ ಪೇಪರ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದಾರೆ, ಅದ್ರ ಬೇಸ್ಡ್ ಆಗಿ ಸಿಸ್ಟಮ್ ಯಾವ ತರ ರನ್ ಆಗ್ತಾ ಇದೆ ಅಂತಕ್ಕಂಥ ತಿಳ್ಕೊಬೇಕು ಅಂತಂದ್ರೆ, ಸೊ ಇವೆರಡು ಏನ್ ವೆಬ್ಸೈಟ್ ಇದೆ ಇಲ್ಲಿ ನೀವು ಸಿಸ್ಟಮ್ ಬಗ್ಗೆ ತಿಳ್ಕೊಬಹುದು. ಓಕೆ, ಸೊ ಈ ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ಲಿ ನಿಮಗೆ ಮಾಹಿತಿ ಸಿಗುತ್ತೆ, ಯಾವ ತರ ವಿಷನರಿ ಥಿಂಗ್ಸ್ ನ, ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ಸಿಸ್ಟಮ್ ಹೇಳ್ತಕ್ಕಂಥದ್ನ ಮಾಡ್ತಾ ಹೋಗ್ತಾ ಇದೆ ಅಂತಕ್ಕಂಥದ್ನ. ಓಕೆ, ಆಸ್ ಯೂಶುವಲ್ ಡಿಸ್ಕ್ಲೇಮರ್. ಓಕೆ, ಸೊ ನಾನು ನನ್ನ ಎಜುಕೇಶನ್, ನನ್ನ ಅನಲೈಸಿಸ್ ಏನಿದೆ, ಸೊ ಅದ್ರ ಬೇಸ್ಡ್ ಆಗಿ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗ್ಲಿ, ಸೊ ಅಥವಾ ಸೊ ಇನ್ವೆಸ್ಟ್ಮೆಂಟ್ ನ ಲೈಕ್ ಮೋಟಿವೇಟ್ ಮಾಡೋ ತರ ಯಾವುದೇ ತರದ್ದು ಇಲ್ಲ. ಸೊ ಏನೆಲ್ಲ ಇನ್ಫಾರ್ಮೇಶನ್ ಅನಾಲಿಸಿಸ್ ಇದೆ, ಸೊ ಅದನ್ನ ನಾನು ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಸೊ ನೀವು ಕ್ರಿಪ್ಟೋ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ವೊಲಟೈಲ್ ಮಾರ್ಕೆಟ್ ಆಗಿರೋದ್ರಿಂದ, ಸೊ ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸರ್ಚ್ ಪ್ರಕಾರ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ, ಸೊ ನಿಮ್ಮ ಪಾಕೆಟ್ ಎಷ್ಟು ಅಫೋರ್ಡ್ ಮಾಡುತ್ತೆ ಅಷ್ಟು ಸಿಸ್ಟಮ್ ಇಂದ ಯು ಕ್ಯಾನ್ ಸ್ಟಾರ್ಟ್ಸ್ ವಿತ್ ಯುವರ್ ಅಫೋರ್ಡಬಿಲಿಟಿ. ಓಕೆ ಓಕೆ, ಸೊ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಿಸ್ಟಮ್ ಇದೆ, ಯಾಕೆ LGNS ನಾವು ಇನ್ವಾಲ್ವ್ ಆಗ್ಬೇಕು? ಓಕೆ, ಸೊ LGNS ನ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಕ್ಲಿಯರ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ದೇರ್ ಆರ್ 2 ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಬಂದಾಗ. ಸೊ ಎರಡು ತರ ರೀತಿ ಜನ ಇರ್ತಾರೆ. ನೀವು ಅದನ್ನ ಕ್ರಿಪ್ಟೋ ತಗೊಳ್ಳಿ, ಸ್ಟಾಕ್ ತಗೊಳ್ಳಿ, ರಿಯಲ್ ಎಸ್ಟೇಟ್ ತಗೊಳ್ಳಿ, ಎನಿಥಿಂಗ್ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ನೋಡಿದಾಗ ಒಂದು ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಅಂತ. ಓಕೆ, ಶಾರ್ಟ್ ಟರ್ಮ್ ಅಂತ ಬಂದಾಗ ವೆರಿ ಸೊ ಓನ್ಲಿ ವಿತಿನ್ 10 ಡೇಸ್ 20 ಡೇಸ್ ಅಥವಾ 1 ಮಂತ್ 2 ಮಂತ್ಸ್ 3 ಮಂತ್ಸ್ ಇಂದ ಅದರಿಂದ ಏನೋ ಒಂದು ಕ್ವಿಕ್ ಗೇನ್ ಆಗ್ಬೇಕು, ಒಂದು ಪ್ರಾಫಿಟಬಿಲಿಟಿ ಆಗ್ಬೇಕು, ಕ್ವಿಕ್ ಆಗಿ ಏನೋ ಒಂದು ಕ್ರಿಯೇಟ್ ಆಗ್ಬಿಡ್ಬೇಕು ಅಂತಕ್ಕಂಥ ಮೈಂಡ್ ಸೆಟ್ ಇಂದ ಮಾರ್ಕೆಟ್ ಅಲ್ಲಿ, ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಸೊ ಏನ್ ಇನ್ವಾಲ್ವ್ ಆಗ್ತಾರೆ, ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಅಂತ ಹೇಳ್ತೀವಿ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾವಾಗ್ಲೂ ಕೂಡ 1 ಇಯರ್ 2 ಇಯರ್ಸ್ 5 ಇಯರ್ಸ್ ಈ ತರ ಒಂದು ಮೈಂಡ್ ಸೆಟ್ ಒಂದಿಗೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥವ್ರಿಗೆ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ, ಓವರ್ ಆಲ್ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾವ್ ಯಾವುದೇ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲೂ ಕೂಡ ಲೈಕ್ ಇನ್ವೆಸ್ಟ್ಮೆಂಟ್ ಲೈಕ್ ಇನ್ವಾಲ್ವ್ ಆದ್ರೂ ಕೂಡ ಈ ಟರ್ಮ್ ಯೂಸ್ ಆಗೇ ಆಗುತ್ತೆ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್. ಬರೀ ಕ್ರಿಪ್ಟೋದಂತೆ ಅಲ್ಲ, ಸೊ ನೀವು ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್, ಗೋಲ್ಡ್, ಶೇರ್ಸ್, ಫಾರೆಕ್ಸ್, ಎನಿಥಿಂಗ್. ಓಕೆ, ರೂಲ್ಸ್ ಅಪ್ಲಿಕೇಬಲ್ ಎವ್ರಿವೇರ್. ಓಕೆ, ಸೊ ಮಾರ್ಕೆಟ್ ಸಿನಾರಿಯೋ ಒಂದೇ ಕಡೆ ಇಲ್ಲೇ ಇರ್ತಕ್ಕಂಥದ್ದೇ ಇಲ್ಲ, ನಾವ್ ಎಲ್ಲಾ ಮಾರ್ಕೆಟ್ಗೂ ಕೂಡ ಕಂಪೇರ್ ಮಾಡ್ಕೋಬಹುದು. ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಯಾವ ತರ ಬೆನಿಫಿಟ್ ಇದೆ, ಯಾರು ಬೆನಿಫಿಟ್ ಹೋಲ್ಡರ್ ಇದ್ದಾರೆ, ಸೊ ಒಂದು ಪ್ರಾಜೆಕ್ಷನ್ಸ್, ಒಂದು ಪ್ರೋಟೋಕಾಲ್, ಒಂದು ಟೆಕ್ನಾಲಜಿ ಬೇಸ್ಡ್ ಇರ್ತಕ್ಕಂಥ ಒಂದು ಸಿಸ್ಟಮ್ ಅಲ್ಲಿ ಯಾವ ತರ ಯಾರು ಇನ್ಕಮ್ ನ ಮಾಡ್ತಾರೆ ಅಂತಕ್ಕಂಥದ್ನ ನಾವು ಅದನ್ನ ಶಾರ್ಟ್ ಟರ್ಮ್ ಅಲ್ಲಿ ಮಾಡ್ತಾರೋ, ಲಾಂಗ್ ಟರ್ಮ್ ಪೀಪಲ್ ಮಾಡ್ತಾರೋ ಅಂತಕ್ಕಂಥದ್ನ ಸೊ ನಾವು ನೋಡ್ಬೋದು. ಓಕೆ, ಸೊ ಆಬ್ವಿಯಸ್ಲಿ ನನ್ನ ಪ್ರಕಾರ, ಆಬ್ವಿಯಸ್ಲಿ ನೀವು ಮಾರ್ಕೆಟ್ ಅಲ್ಲಿ ಯಾರನ್ನೇ ವಾಚ್ ಮಾಡಿದ್ರು ಕೂಡ ಸೊ ಲಾಂಗ್ ಟರ್ಮ್ ಥಿಂಕ್ ಇರ್ತಕ್ಕಂಥ ಪೀಪಲ್ ಮೇಕಿಂಗ್ ಎ ಮನಿ ಅಂತಾನೆ ಹೇಳ್ಬೋದು. ಯಾವುದೇ ತರದ ಮಾರ್ಕೆಟ್ ಅಲ್ಲಿ ನೀವು ನೋಡಿದ್ರು ಕೂಡ ಶಾರ್ಟ್ ಟರ್ಮ್ ಪೀಪಲ್, ಶಾರ್ಟ್ ಟರ್ಮ್ ಥಿಂಕ್ ಅಂದ್ರೆ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ ಇರ್ತಕ್ಕಂಥವ್ರು ಆಲ್ವೇಸ್ ವಿಲ್ ಲಾಸ್ ಅ ಮನಿ. ಓಕೆ, ಸೊ ಅದು ನಾಟ್ ಓನ್ಲಿ ನಾನು ಒಂದು ಕ್ರಿಪ್ಟೋ ಅಂತ ಹೇಳ್ತಾ ಇಲ್ಲ, ಓವರ್ ಆಲ್ ಜನರಲಿ ಹೇಳ್ತಾ ಇದ್ದೀನಿ. ಶಾರ್ಟ್ ಟರ್ಮ್ ಮೈಂಡ್ ಸೆಟ್ ಇದ್ದಲ್ಲಿ ನಾವು 100%, 90% ಆಫ್ ಪೀಪಲ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಶಾರ್ಟ್ ಟರ್ಮ್. ಸೊ ನಾವೀಗ ಅರ್ಥ ಮಾಡ್ಕೋಬೇಕಾಗಿರೋದು ವೈ ಓನ್ಲಿ LGNS, ಅದನ್ನ ಯಾವ ತರ ನಾವು ಮಾಡ್ಬೇಕಾಗುತ್ತೆ, ಯಾಕೆ LGNS? ಓಕೆ, ಮಾರ್ಕೆಟ್ ಅಲ್ಲಿ ನೂರಾರು ಸಾವಿರ, 10, 1 ಲಕ್ಷ 2 ಲಕ್ಷಕ್ಕಿಂತ ಅತಿ ಹೆಚ್ಚು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಇದೆ. ಬಟ್ ಯಾಕೆ LGNS ಅಲ್ಲೇ ಆ, ಒಂದು ಇನ್ವಾಲ್ವ್ ಆಗ್ತಕ್ಕಂಥದ್ದು ವಿಚಾರ ಮಾಡಬೇಕು, ಅಥವಾ ವೈ LGNS ಇಸ್ ಅ ಡಿಫರೆಂಟ್ ಅಂತ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು LGNS ಅಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಪ್ರೋಗ್ರಾಮ್ ಏನು, ಸ್ಟೇಕಿಂಗ್ ಪ್ರೋಗ್ರಾಮ್. ಓಕೆ, ಇಲ್ಲಿ ಯಾವುದೇ ತರದ ದುಡ್ಡಿಗೆ ದುಡ್ಡು, ಪರ್ಸೆಂಟೇಜು, ಡಬ್ಲಿಂಗು, ಲಾಕಿಂಗು, ಯಾವುದೇ ತರದ ಮೋಟಿವ್ ಇಲ್ಲ. ಇಟ್ಸ್ ಅ ಟೆಕ್ನಾಲಜಿ ಬೇಸ್ಡ್ ಸ್ಟೇಕಿಂಗ್ ಪ್ರೋಗ್ರಾಮ್. ಸೊ ಏನಿದು ಸ್ಟೇಕಿಂಗ್ ಪ್ರೋಗ್ರಾಮ್ ಅಂತ ನಾವು ತಿಳ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸ್ಟೇಕಿಂಗ್. ಓಕೆ, ಸೊ ಯಾವಾಗ ಒಂದು 2008-9 ಅಂತಕ್ಕಂಥ ಜರ್ನಿ ಟೈಮ್ ಅಲ್ಲಿ ಒಂದು ಬಿಟ್ಕಾಯಿನ್ ಅಂತಕ್ಕಂಥ ಒಂದು ಕ್ರಿಪ್ಟೋ ಶುರು ಆಯ್ತು. ಓಕೆ, ಸೊ ಆ ಕ್ರಿಪ್ಟೋ ಬಿಟ್ಕಾಯಿನ್ ಅಂತಕ್ಕಂಥ ಕ್ರಿಪ್ಟೋ ಬ್ಲಾಕ್ ಚೈನ್ ಮುಖಾಂತರ ಯಾವಾಗ ಇನ್ ಬಿಟ್ವೀನ್ ಮೀಡಿಯೇಟರ್ ಇಲ್ದೆ, ಬ್ಯಾಂಕಿನ ಲೈಕ್ ವ್ಯವಸ್ಥೆ ಇಲ್ದೆ
ಒಂದು ಪರ್ಸನ್ ಟು ಪರ್ಸನ್ ವರ್ಲ್ಡ್ ವೈಡ್ ಒಂದು ಒಂದು ಟ್ರಾನ್ಸಾಕ್ಷನ್ ಆಗ್ಲಿಕ್ಕೋಸ್ಕರ ಏನೆಲ್ಲ ಒಂದು ಬಿಟ್ ಕಾಯಿನ್ ಅಂತಕ್ಕಂಥದ್ದು ಲೈಕ್ ಬರ್ತಾ ಇತ್ತು ಬ್ಲಾಕ್ ಚೈನ್ ಮುಖಾಂತರ. ಸೊ P2P ಟ್ರಾನ್ಸಾಕ್ಷನ್ಗೋಸ್ಕರ ಲೈಕ್ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಆ ಬಿಟ್ ಕಾಯಿನ್ ಮುಖಾಂತರ ಕ್ರಿಪ್ಟೋ ಅಂತಕ್ಕಂಥದ್ದು ಹೇಳ್ಬೋದು. ಓಕೆ, ಬಟ್ ಇಲ್ಲಿ ನಾವೆಲ್ಲ ತಿಳ್ಕೊಬೇಕಾಗಿರೋದೇನು, ಇದು ನಡೀತಕ್ಕಂಥದ್ದು ಬ್ಲಾಕ್ ಚೈನ್ ಅಲ್ಲಿ. ಓಕೆ, ಸೊ ಬ್ಯಾಂಕಿಂಗ್ ಅಲ್ಲಿ ಎಕ್ಸಾಂಪಲ್ ನಾವ್ ಹೇಳೋದಾದ್ರೆ, ಸೊ ಬ್ಯಾಂಕಿಂಗ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ, NEFT, RTGS, ಎನಿಥಿಂಗ್, ನಾವು ಕ್ಯಾಶ್ ಡೆಪಾಸಿಟ್, ವಿಡ್ರಾಲ್ ಎಲ್ಲ ಮಾಡ್ತೀವಿ. ಬಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ನ ಕನ್ಫರ್ಮ್ ಮಾಡ್ಲಿಕ್ಕೆ ಅಥವಾ ನಮ್ಮ ಟ್ರಾನ್ಸಾಕ್ಷನ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲೇ ಆದಂತ ಒಂದು ಒಂದು ಸಿಸ್ಟಮ್ ಇದೆ, ಒಂದು ಪ್ರೋಟೋಕಾಲ್ ಇದೆ, ಒಂದು ಮ್ಯಾನ್ಯಲ್ ಫಿಸಿಕಲಿ ಬೇಸ್ಡ್ ಬ್ಯಾಂಕ್ಸ್ ಎಲ್ಲವೂ ಕೂಡ ನಾವು ನೋಡ್ತೀವಿ. ಬಟ್ ಬಿಟ್ ಕಾಯಿನ್ ಅಲ್ಲಿ ಒಂದು ಪರ್ಸನ್ ಟು ಪರ್ಸನ್ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಬಿಟ್ ಕಾಯಿನ್ ಒಬ್ಬರಿಂದ ಇನ್ನೊಂದು ವ್ಯಾಲೆಟ್ಗೆ ಕಳಿಸ್ತಾ ಇರ್ತಾರೆ. ಅದ್ರ ಮಧ್ಯೆ ನಡೀತಕ್ಕಂಥ ಟ್ರಾನ್ಸಾಕ್ಷನ್ ಗೆ ಕನ್ಫರ್ಮ್ ಮಾಡೋರು ಯಾರು, ಅದನ್ನ ವೆರಿಫೈ ಮಾಡೋರು ಯಾರು? ಸೊ ನಾವು ಅನಲೈಸ್ ಮಾಡೋಣ. ಬಿಟ್ ಕಾಯಿನ್ ನಡೀತಕ್ಕಂಥದ್ದು ಬ್ಲಾಕ್ ಚೈನ್ ಮುಖಾಂತರ, ಡಿಸೆಂಟ್ರಲೈಸ್ಡ್ ಮುಖಾಂತರ. ಬಟ್ ಅಲ್ಲಿ ಯಾರಾದ್ರೂ ವೆರಿಫೈ ಇರ್ಬೇಕಲ್ಲ. ನಾವು ಒಂದು ವ್ಯಾಲೆಟ್ ಇಂದ ಇನ್ನೊಂದು ವ್ಯಾಲೆಟ್ಗೆ ಕಳಿಸ್ತೀನಿ ಅಂತಂದಾಗ, ಸೊ ಅದ್ರ ಮಧ್ಯ ಒಂದು ಏನಿರ್ಬೇಕು, ಒಂದು ಟ್ರಾನ್ಸಾಕ್ಷನ್ಸ್ ನ ವ್ಯಾಲಿಡೇಟ್ ಮಾಡ್ಲಿಕ್ಕೆ, ಕನ್ಫರ್ಮೇಶನ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಈಗ ಸೊ ನಾನು ಒಂದು ಬ್ಯಾಂಕಿಗೆ ಹೋಗ್ತೀನಿ, ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ಎಕ್ಸಾಂಪಲ್ ಒಂದು 50,000 ಇದೆ ಅಂತ ಅನ್ಕೋಣ. 50,000 ನನ್ನ ಅಕೌಂಟ್ ಅಲ್ಲಿ ಇದೆ. ನಾನು 10,000 ಚಲನ್ ಬರ್ದು, ಸೊ ನಾನು ಫಸ್ಟ್ ಆಫ್ ಆಲ್ ವಿಡ್ರಾಲ್ಗೆ ನಾನು ಅಲ್ಲಿ ಸ್ಟಾಫ್ ಹತ್ರ ಹೋಗ್ತೀನಿ ಅಂದಾಗ, ಫಸ್ಟ್ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಚೆಕ್ ದ ಅವರ್ ಬ್ಯಾಲೆನ್ಸ್, ನಮ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ತಾರೆ. ಆ ಬ್ಯಾಲೆನ್ಸ್ ಇತ್ತು ಅಂತ ಅಂದ್ರೆ ಏನಾಗುತ್ತೆ, ಅದು ಪಾಸ್ ಆಗುತ್ತೆ, ವಿಡ್ರಾಲ್ ಆಗುತ್ತೆ. ಸೊ ಅದೇ ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟ್ ಅಲ್ಲಿ ಫಂಡೇ ಇಲ್ಲ, ನಾನು 10,000 ಚಲನ್ ಬರ್ದೆ, ಸ್ಟಾಫಿಗೆ ಕೊಟ್ಟೆ, ಸೊ ಅವ್ರು ಏನ್ ಮಾಡ್ತಾರೆ, ಅದು ಪಾಸ್ ಆಗೋದಿಲ್ಲ. ಅದೇ ರೀತಿ ಬಿಟ್ ಕಾಯಿನ್ ಅಲ್ಲಿ ಯಾವ ತರ ಆಗುತ್ತೆ, ಅದು ಬಿಟ್ ಕಾಯಿನ್ ಅಲ್ಲೂ ಕೂಡ ಪರ್ಸನ್ ಟು ಪರ್ಸನ್ ಟ್ರಾನ್ಸಾಕ್ಷನ್ ಆಗುತ್ತೆ, ಬ್ಲಾಕ್ ಚೈನ್ ಅಲ್ಲಿ ಆಗುತ್ತೆ. ಇಲ್ಲಿ ಯಾವುದೇ ತರದ ಹ್ಯೂಮನ್ ಬಿಹೇವಿಯರ್ ಫಿಸಿಕಲಿ ಯಾವುದೇ ತರದ ಆಗ್ತಕ್ಕಂಥದ್ದಲ್ಲ. ಓಕೆ, ಸೊ ಅದಕ್ಕೆ ಇಲ್ಲಿ ಮಧ್ಯವರ್ತಿಕೆಯಲ್ಲಿ ಯಾವುದು ವ್ಯಾಲಿಡೇಟರ್ ಆಗಿ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾರೆ, ಅದಕ್ಕೆ ಮೈನಿಂಗ್ ಅಂತಕ್ಕಂಥ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಬಿಟ್ ಕಾಯಿನ್ ಅಲ್ಲಿ. ಓಕೆ, ಸೊ ನಾವ್ ಈಗ ಏನ್ ಸ್ಟೇಕಿಂಗ್ ಅಂತ ಕೇಳ್ತಾ ಇದೀವಿ, ಸೊ ಬಿಟ್ ಕಾಯಿನ್ ಅಲ್ಲಿ ಆಸ್ ಅ ಮೈನಿಂಗ್ ರೂಪದಲ್ಲಿ ಅದು ಸಿಸ್ಟಮ್ ಶುರು ಆಗಿರ್ತಕ್ಕಂಥದ್ದು. ಸೊ ಅಂದ್ರೆ ಅದರಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೆಲ್ಲ ಬಿಟ್ ಕಾಯಿನ್ ಲೈಕ್ ಇನ್ವಾಲ್ವ್ ಆಗ್ತಾರೆ, ಪ್ಲೆಡ್ಜ್ ಮಾಡ್ತಾರೆ, ಅದರದೇ ಆದಂತ ಒಂದು ಮೆಷಿನರೀಸು, ಎಲೆಕ್ಟ್ರಿಸಿಟಿ, ಎವ್ರಿಥಿಂಗ್ ಒಂದು ಸೆಟಪ್ ಮುಖಾಂತರ. ಸೊ ನಾವು ಬಿಟ್ ಕಾಯಿನ್ ಟ್ರಾನ್ಸಾಕ್ಷನ್ ವ್ಯಾಲಿಡೇಟ್ ಮಾಡೋದ್ರಿಂದ, ಸೊ ಅದಕ್ಕೆ ನಾವೆಲ್ಲ ಏನೆಲ್ಲ ಲೈಕ್ ಆಸ್ ಅ ವ್ಯಾಲಿಡೇಟರ್ ಆಗಿ ಇನ್ವಾಲ್ವ್ ಆಗಿರ್ತೀವಿ, ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಯಾರೆಲ್ಲ ಮೈನಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕಂಪ್ಲೀಟ್ ಅದಕ್ಕೆ ಆದಂತ ಸೆಟಪ್ ಮುಖಾಂತರ ಸೊ ಇನ್ವಾಲ್ವ್ ಆಗಿರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಕನ್ಫರ್ಮೇಶನ್ ವ್ಯಾಲಿಡೇಷನ್ ಅವರಿಗೆ ಕಂಟ್ರೋಲ್ ಇರುತ್ತೆ. ಸೊ ಅವರು ಮಾಡಿದ ನಂತರ ಏನೆಲ್ಲ ಗ್ಯಾಸ್ ಫೀಸು, ಸಮ್ ಟ್ರಾನ್ಸಾಕ್ಷನ್ ಫೀಸ್ ಅಂತ ಏನ್ ಕಲೆಕ್ಟ್ ಆಗುತ್ತೆ, ಸೊ ಅದು ಆಸ್ ಅ ಮೈನರ್ಗೆ ಆಸ್ ಅ ರಿವಾರ್ಡ್ ಆಗಿ ಹೋಗ್ತಾ ಇರ್ತಕ್ಕಂಥದ್ನ ಮೈನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಅದಾದ ನಂತರ ಸೊ ಮೈನಿಂಗ್ ಪ್ರೋಟೋಕಾಲ್ ಬರ್ತಾ ಬರ್ತಾ ಏನಾಯ್ತು, ಕಂಪ್ಲೀಟ್ಲಿ ಈಗ ಹ್ಯೂಜ್ ಸೆಟಪ್ ಆಗ್ತಾ ಹೋಯ್ತು, ತುಂಬಾ ಕಾಸ್ಟ್ಲಿ ಆಯ್ತು, ಅದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದಕ್ಕೆ ಆದಂತ ಒಂದು ಮೆಷಿನರಿ ಆಗ್ಲಿ, ಎಲೆಕ್ಟ್ರಿಸಿಟಿ ಆಗಿರ್ಲಿ, ವೈಫೈ ಆಗಿರ್ಲಿ, ಕಂಪ್ಲೀಟ್ಲಿ ಅದಕ್ಕೆ ಆದಂತ ಸೊ ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸ್ಪೆನ್ಸಸ್ ನ ಆಗ್ತಾ ಇರೋದ್ರಿಂದ ಇದನ್ನ ನೋಡಿ, ಇದನ್ನ ಈ ಥಿಂಗ್ಸ್ ನ ನೋಡಿ ನೆಕ್ಸ್ಟ್ ವರ್ಷನ್ ಮಾರ್ಕೆಟ್ ಅಲ್ಲಿ ಬಂದಿದ್ದು ಇಥೀರಿಯಂ ಅಂತ. ಓಕೆ, ಸೊ ನೀವನ್ನೆಲ್ಲ ಚಾಲೆಂಜಸ್ ನ ನೋಡಿ ಇಥೀರಿಯಂ ಶುರು ಮಾಡ್ತು. ಯಾವುದೇ ತರದ ಫಿಸಿಕಲ್ ಒಂದು ಮೆಷಿನರೀಸ್, ಎಲೆಕ್ಟ್ರಿಸಿಟಿ ಇಲ್ಲದೆ, ಸೊ ಈ ಪಾರ್ಟ್ ನ ಮೈನಿಂಗ್ ಪಾರ್ಟ್ ಅಂತಕ್ಕಂಥದ್ನ ವ್ಯಾಲಿಡೇಷನ್ ನ, ಟ್ರಾನ್ಸಾಕ್ಷನ್ ನ ಕನ್ಫರ್ಮೇಶನ್ ಗೆ ಸ್ಟೇಕಿಂಗ್ ಅನ್ನೋ ಪ್ರೋಗ್ರಾಮ್ ನ ತಂದಿದ್ದು ಇಥೀರಿಯಂ ಅಂತಕ್ಕಂಥ ಒಂದು ಕಾಯಿನ್. ಓಕೆ, ಸೊ ಇಥೀರಿಯಂ ಅಲ್ಲಿ ಯಾವ ತರ ನಡೀತಾ ಇತ್ತು ಅಂದ್ರೆ, ಸೊ ನೀವು ಇಥೀರಿಯಂ ನ ಟೋಕನ್ಸ್ ನ ಕಲೆಕ್ಟ್ ಮಾಡಿ, ಬೈ ಮಾಡಿ, ಸೊ ಅದನ್ನ ಪ್ಲೆಡ್ಜ್ ಮಾಡೋದ್ರಿಂದ ಸೊ ನಿಮಗೆ ಆಸ್ ಅ ರಿವಾರ್ಡ್ ಆಗಿ ಸಿಗ್ತಾ ಇರ್ತಕ್ಕಂಥದ್ನ ನಾವು ಇಲ್ಲಿ ಸ್ಟೇಕಿಂಗ್ ಅಂತ ಹೇಳ್ತೀವಿ ಇಥೀರಿಯಂ ಅಲ್ಲಿ. ಸೊ ಅದು ನೆಕ್ಸ್ಟ್ ಶುರು ಆಗಿರ್ತಕ್ಕಂಥದ್ದು. ಓಕೆ, ಸೊ ಯಾರೆಲ್ಲ ಟೋಕನ್ ನ ಸ್ಟೇಕ್ ಮಾಡ್ತಾರೆ ಅವರಿಗೆ ರೈಟ್ಸ್ ಇರುತ್ತೆ ಟ್ರಾನ್ಸಾಕ್ಷನ್ಸ್ ನ ವ್ಯಾಲಿಡೇಟ್ ಮಾಡ್ಲಿಕ್ಕೆ. ಸೊ ಯಾರೆಲ್ಲ ವ್ಯಾಲಿಡೇಟ್ ಮಾಡ್ತಾರೆ ಈ ವಿಲ್ ಗೆಟ್ ಅ ರಿವಾರ್ಡ್ ಅಂತ ಹೇಳ್ಬೋದು. ಬಿಟ್ ಕಾಯಿನ್ ಶುರುವಾಗಿದ್ದು ಪ್ರೂಫ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಪ್ರೂಫ್ ಆಫ್ ವರ್ಕ್ ಬೇಸ್ಡ್ ಮೇಲೆ ಅದು ಲೈಕ್ ವ್ಯಾಲಿಡೇಷನ್ ನಡೀತಾ ಇತ್ತು. ಸೊ ಇಥೀರಿಯಂ ಅಲ್ಲಿ ಪ್ರೂಫ್ ಆಫ್ ಸ್ಟೇಕ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಾವು ತಿಳ್ಕೊಬೇಕಾಗಿರೋದು, LGNS ಕೂಡ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಏನ್ ಪಾಲಿಗಾನ್ ಇದೆ, ಅದನ್ನು ಕೂಡ ಇಥೀರಿಯಂ ಬ್ಲಾಕ್ ಚೈನ್ ಬೇಸ್ಡ್ ಆಗಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಪಾಲಿಗಾನ್. ಓಕೆ, ಸೊ LGNS ಕೂಡ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಎದ್ರ ಬೇಸ್ಡ್ ಮೇಲೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಥೀರಿಯಂ ಬೇಸ್ಡ್ ಮೇಲೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಸೇಮ್ ಪ್ರೋಟೋಕಾಲ್ ಅಲ್ಲೇ ವರ್ಕ್ ಆಗ್ತಕ್ಕಂಥದ್ದು. ಇಲ್ಲಿ ನಾವು LGNS ಟೋಕನ್ ಖರೀದಿ ಮಾಡ್ತೀವಿ, ಆ ಖರೀದಿ ಮಾಡಿದಂತ ಟೋಕನ್ ಸ್ಟೇಕ್ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಆಸ್ ಅ ಸ್ಟೇಕಿಂಗ್ ರಿವಾರ್ಡ್ ಅಂತ ಎವ್ರಿ 6 ಅವರ್ಸ್ ಏನ್ ಬರ್ತಾ ಇದೆ, ಸೊ ನಾವು ಇಲ್ಲಿ ಸ್ಟೇಕಿಂಗ್ ಮಾಡೋದ್ರ ಮುಖಾಂತರ ಎವ್ರಿ 6 ಅವರ್ಸ್ಗೆ ನಾವು ಸ್ಟೇಕಿಂಗ್ ರಿವಾರ್ಡ್ ಅನ್ನ ತಗೊಳ್ತಾ ಹೋಗ್ಬೋದು. ಓಕೆ, ಸೊ
ಸೊ ಸ್ಟೇಕಿಂಗ್ ರಿವಾರ್ಡ್ ಕೂಡ ಎವ್ರಿ 6 ಅವರ್ಸ್ಗೆ ನಮಗೆ ಬರ್ತಾ ಹೋಗುತ್ತೆ. ಅದು ಕೂಡ ಆಟೋ ಕಾಂಪೌಂಡಿಂಗ್ ಮುಖಾಂತರ ಟೋಕನ್ಸ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಯಾಕೆ LGNS ಅಂತಕ್ಕಂಥದ್ದು ಫೋರ್ತ್ ಪಾಯಿಂಟ್, ಇನ್ಸ್ಟಂಟ್ ಪೇ ಔಟ್. ಓಕೆ, ಸೊ ನಾವೆಲ್ಲರೂ ಕೂಡ ನಮ್ದೇ ಆದಂತ ಒಂದು ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್ಗೆ, ಒಂದು ನಮ್ದೇ ಆದಂತ ಒಂದು ವೆಲ್ತ್ ಕ್ರಿಯೇಷನ್ಸ್ಗೆ ನಾವೆಲ್ಲರೂ ಕೂಡ ದುಡ್ಡಿಗಾಗಿ ಇನ್ವಾಲ್ವ್ ಆಗಿರ್ತೀವಿ. ಸೊ ಅದ್ರ ಮಧ್ಯೆ ನಾವು ತಿಳ್ಕೊಬೇಕಾಗಿರೋದು ಫಸ್ಟ್ ಥಿಂಗ್ ಯಾವುದು ಸಿಸ್ಟಮ್ ಅಲ್ಲಿ, ಸಾಕಷ್ಟು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಫಸ್ಟ್ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಹೌ ಪೇ ಔಟ್ ವರ್ಕ್ಸ್. ಓಕೆ, ಸೊ ನಾವೆಲ್ಲ ಸಾಕಷ್ಟು ಪ್ರಾಜೆಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ನೋಡಿದೀವಿ. ಕಾಯಿನ್ಸ್ ಏನೋ ಕಲೆಕ್ಟ್ ಆಗ್ಬಿಡುತ್ತೆ, ಅಂದ್ರೆ ಜನರೇಟ್ ಆಗ್ಬಿಡುತ್ತೆ. ಬಟ್ ಪ್ರಾಬ್ಲಮ್ ಎಲ್ಲಿ ಅಂದ್ರೆ ಪೇ ಔಟ್. ಓಕೆ, ಸೊ ಪೇ ಔಟ್ ಅಂತ ಬಂದಾಗ ಪ್ರಾಬ್ಲಮ್ ನ ಅನುಭವಿಸಿರ್ತಕ್ಕಂಥದ್ದು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ LGNS ಆಲ್ಮೋಸ್ಟ್ ಲಾಸ್ಟ್ ಮೋರ್ ದನ್ 26 ತಿಂಗಳು, ಹತ್ತತ್ರ 25 to 26 months ಆಯ್ತು, ಯಾವುದೇ ರೀತಿಯ 1 ಸೆಕೆಂಡ್ ಪೇ ಔಟ್ ಅಲ್ಲಿ ಅಥವಾ ವಿಡ್ರಾಲ್ಸ್ ಅಲ್ಲಿ ಈವನ್ 1 to 5 seconds ವೇರಿಯೇಷನ್ ಆಗ್ತಕ್ಕಂತಿರೋದಿಲ್ಲ. ಅಥವಾ ಇಲ್ಲಿ ಯಾವುದೇ ರೀತಿಯ ವೇಟ್ ಮಾಡಬೇಕು ಅಡ್ಮಿನ್, ಅಥವಾ ಲೈಕ್ ಏನೋ ಡಿಲೇ ಆಗಿದೆ. ಸೊ ಯಾವುದೇ ತರದ್ದು ಇಲ್ಲ. ನಾಟ್ ಇವನ್ ಮೋರ್ ದನ್ 5 seconds ವಿಡ್ರಾಲ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಂಡ್ ದೆನ್ ವೈ, ಬಿಕಾಸ್ ಈ ತರ ಇನ್ಸ್ಟಂಟೇನಿಯಸ್ಲಿ ಸಿಸ್ಟಮ್ ವರ್ಕ್ ಆಗ್ತಾ ಇದೆ ಅಂದ್ರೆ ಕಂಪ್ಲೀಟ್ಲಿ ಇಟ್ಸ್ ಯುವರ್ ಕಂಟ್ರೋಲ್. ನಿಮ್ಮ ವ್ಯಾಲೆಟ್, ನಿಮ್ಮ ಕೀ, ನಿಮ್ಮ ಆಕ್ಸೆಸರೀಸ್ ನಿಮ್ಮ ಕಂಟ್ರೋಲ್ ಇರುತ್ತೆ. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಸಿಸ್ಟಮ್ ಅಲ್ಲಿ ನೀವು ಸ್ಟೇಕ್ ಮಾಡಿರ್ತಕ್ಕಂಥ ಟೋಕನ್ ಅನ್ನ ಅನ್ಸ್ಟೇಕ್ ಮಾಡಿ ನೀವು ಸಿಸ್ಟಮ್ ಇಂದ ಸೆಲ್ ಮಾಡಬಹುದು. ದಿಸ್ ಈಸ್ ದ ಬ್ಯೂಟಿ ಆಫ್ ದಿಸ್ ಸಿಸ್ಟಮ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಅಂತ ಹೇಳಲಿಕ್ಕೆ ದಿಸ್ ಈಸ್ ಒನ್ ಆಫ್ ದ ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಸೊ ಅಂಡ್ ದೆನ್ ಇಲ್ಲಿ ಯಾವುದೇ ತರದ್ದು ಲಾಕಿಂಗ್ ಇಲ್ಲ. ನಿಮ್ಮ ಫಂಡಿಗೆ ನಾವ್ ಏನ್ ಇಲ್ಲಿ ಟೋಕನ್ಸ್ ನ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ತೀವಿ, ಅದಕ್ಕೆ ಯಾವುದೇ ತರದ ಲಾಕಿಂಗ್ ಇಲ್ಲ. ಓಕೆ, ಸೊ ಇಲ್ಲಿ ಮಿನಿಮಮ್ ನಾವು ಸಿಸ್ಟಮ್ ಅಲ್ಲಿ ಲೈಕ್ ಲೈಕ್ ಯಾವುದೇ ತರದ ಮಿನಿಮಮ್ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ಲಿಕ್ಕೆ ಮಿನಿಮಮ್ ಇದೆ, ಅಥವಾ ಸ್ಟೇಕಿಂಗ್ ರಿವಾರ್ಡ್ ತಗೋಬೇಕು ಅಂದ್ರೆ ಮಿನಿಮಮ್ ಇಂತಿಷ್ಟೇ ಟೋಕನ್ ಹಾಕ್ಬೇಕು, ಯಾವ್ದು ಇಲ್ಲ. ಇಟ್ಸ್ ಯಾವ ತರ ಅಂದ್ರೆ ಇಟ್ಸ್ ವರ್ಕಿಂಗ್ ಲೈಕ್ ಅ ಸೇವಿಂಗ್ ಅಕೌಂಟ್. ಲೈಕ್ ನಾವು ಬ್ಯಾಂಕಿಂಗ್ ಅಲ್ಲಿ ಯಾವ ತರ ಸೇವಿಂಗ್ FD ಅಂತ ಯೂಸ್ ಮಾಡ್ತೀವಿ, ಸೇವಿಂಗ್ ಅಂತಕ್ಕಂಥದ್ದು ನಾರ್ಮಲ್ ಸ್ಟೇಕಿಂಗ್, FD ಅಂತಕ್ಕಂಥದ್ದು ಇಲ್ಲಿ ಅಂದ್ರೆ ಲೈಕ್ ಎಕ್ಸಾಂಪಲ್ 360 600 days ಅಂತ ನಾವು ಇಲ್ಲಿ ಯಾವ ತರ ಮಾಡ್ತೀವಿ. ಸೊ ಇಟ್ಸ್ ವರ್ಕ್ ಲೈಕ್ FD ಅಂತ ಹೇಳ್ಬೋದು. ನಾರ್ಮಲ್ ಸ್ಟೇಕಿಂಗ್ ಗೆ ಪರ್ಸೆಂಟೇಜ್ ವಿಲ್ ಬಿ ಲೆಸ್. ಓಕೆ, ಸೊ ಲೈಕ್ 360 600 days ಗೆ ಸೊ ಏನಾಗುತ್ತೆ, ದ ಪರ್ಸೆಂಟೇಜ್ ವಿಲ್ ಬಿ ಡಿಫರೆನ್ಸ್ ಇದ್ದೇ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಯಾವುದೇ ತರದ ಇದು ಯಾವ ತರ ಅಂದ್ರೆ ಸ್ಟೇಕಿಂಗ್ ಪ್ರೋಗ್ರಾಮ್ ನೀವ್ ಯಾವಾಗಾದ್ರೂ 10 times ಇಲ್ಲಿ ಯಾವುದೇ ತರದ ಲಿಮಿಟೇಷನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ವಿಡ್ರಾಲ್ ಮಾಡ್ಲಿಕ್ಕೆ ನೀವು ಅನ್ಸ್ಟೇಕ್ ಮಾಡಬೇಕು ನಿಮ್ ಟೋಕನ್ಸ್ ಅನ್ಕೊಳ್ಳಿ, 1 time ಮಾಡ್ಬೇಕು ಅಂತೇನಿಲ್ಲ. ನೀವು ಒಂದ್ಸಲ ಅನ್ಸ್ಟೇಕ್ ಮಾಡಿ, 2 ಸಲ ಮಾಡಿ, 5 ಸಲ ಮಾಡಿ, 10 ಸಲ ಮಾಡಿ. ಓಕೆ, ಅಂಡ್ ದೆನ್ ವಿಡ್ರಾಲ್ಸ್ ನೀವು ಲೈಕ್ ಎವ್ರಿ ಟೈಮ್ ಡೈಲಿ ವಿಡ್ರಾಲ್ಸ್ ನ 1 time ಮಾಡಿ, 100 time ಮಾಡಿ, ಸಿಸ್ಟಮ್ ಇಂದ ಎಕ್ಸಿಟ್ ಆಗಿ ಎಂಟ್ರಿ ಆಗಿ, ಇಟ್ಸ್ ಕಂಪ್ಲೀಟ್ಲಿ ಯುವರ್ ಕಂಟ್ರೋಲ್ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಓಕೆ, ಸೊ ಸೊ ನಾವಿಲ್ಲಿ ಯಾವ ತರ ಇನ್ವಾಲ್ವ್ ಆಗ್ಬೇಕು ಏನು ಅಂತಕ್ಕಂಥದ್ನ ನಾವಿಲ್ಲಿ ಫಸ್ಟ್ ತಿಳ್ಕೊಳ್ಳೋಣ. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸೊ ವಿಡ್ರಾಲ್ ಅಲ್ಲೂ ಕೂಡ ಟೈಮು ಕ್ವಾಂಟಿಟಿ ನಮ್ಮ ಸಿಸ್ಟಮ್ ಅಲ್ಲಿ ಇಲ್ಲ. ಅಂದ್ರೆ ವಿಡ್ರಾಲ್ಗೆ ಇಂತಿಷ್ಟೇ ಟೈಮ್ ಅಂತಿಲ್ಲ, ಇಂತಿಷ್ಟೇ ಕ್ವಾಂಟಿಟಿನ ವಿಡ್ರಾಲ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿಲ್ಲ. ಓಕೆ, ಸೊ ಯಾವ ತರ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಇದು ಯಾವ ತರ ವರ್ಕ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಇದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಎಕ್ಸಾಂಪಲ್ ಹೇಳೋದಾದ್ರೆ, ಸೊ ಏನೋ ಒಂದು ನಾವು ಯಾವ್ದೋ ಒಂದು ಸ್ವೀಟ್ ಶಾಪಿಗೆ ಹೋಗ್ತೀವಿ, ಯಾವ್ದೋ ಒಂದು ಸ್ವೀಟ್ ತಗೋಬೇಕು ಅಂತ ಅನ್ಕೊಳ್ತೀವಿ. 1 kg ನೋ 2 kg ನಾವು ಸ್ವೀಟ್ ತಗೋಬೇಕು ಅಂತ ಅನ್ಕೊಂಡಿರ್ತೀವಿ. ಓಕೆ, ಸೊ ಆ ಸ್ವೀಟ್ ನ ತಗೋಬೇಕು ಅಂತಂದಾಗ ನಾವು ಫಸ್ಟ್ ಏನ್ ಮಾಡ್ತೀವಿ, ಒಂದ್ 2 3 ಲೈಕ್ ಏನ್ ಮಾಡ್ತೀವಿ, ಟೇಸ್ಟ್ ಮಾಡ್ತೀವಿ. ಆ ಟೇಸ್ಟ್ ಮಾಡಿದಾಗ ನಮಗೆ ಯಾವ್ದು ಇಷ್ಟ ಆಗುತ್ತೆ, ಅದನ್ನು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ವೆರೈಟೀಸ್ ನಾವು ಟೇಸ್ಟ್ ಮಾಡ್ತೀವಿ. ಸೊ ನಮಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ, ನಾವು ಅದನ್ನ ಓಕೆ ಇದು ಸರಿಯಾಗಿದೆ, ಇದು ನನಗೆ ಇಷ್ಟ ಆಯ್ತು ಅಂತಂದಾದ್ಮೇಲೆ ಏನ್ ಮಾಡ್ತೀವಿ, ನಾವು ಅದನ್ನ ನಮಗೆ 1 kg ಬೇಕು 2 kg ಬೇಕು ಖರೀದಿ ಮಾಡ್ತೀವಿ. ಓಕೆ, ಸೊ ಸೊ ಅದೇ ತರ ಎಕ್ಸಾಂಪಲ್ ಇನ್ನೊಂದು ಅದೇ ಅದೇ ರೀತಿ ಇನ್ನೊಂದ್ ಕಡೆ ಎಕ್ಸಾಂಪಲ್ ತಗೋಣ. ಅದೇ ಸ್ವೀಟ್ ಶಾಪ್ ಅಲ್ಲಿ ನಿಮಗೆ ಟೇಸ್ಟ್ ಮಾಡ್ಲಿಕ್ಕೆ ಅವರು ಇಲ್ವೇ ಇಲ್ಲ, ಮಿನಿಮಮ್ ನೀವು ತಗೊಂಡ್ರೆ 1 kg ತಗೋಬೇಕು ಅಂತ ಹೇಳ್ತಾರೆ. ಓಕೆ, ಬಟ್ ಅವಾಗ ನಿಮ್ಮ ಹತ್ರ ಆಪ್ಷನ್ಸೇ ಇರಲ್ಲ. ನೀವ್ ಯಾವ್ದೋ ಒಂದು 3 4ರಲ್ಲಿ ಯಾವ್ದೋ ಒಂದು 1 kgದು ಯಾವ್ದೋ ಒಂದು ಸ್ವೀಟ್ ನ ತಗೊಳ್ತೀರಾ. ಸೊ ಮನೆಗೆ ಹೋಗ್ತೀರಾ, ಬಟ್ ಸೊ ಅದಾದ್ಮೇಲೆ ನಿಮಗೆ ಅದು ಇಷ್ಟ ಆಗ್ಲಿಲ್ಲ ಅನ್ಕೊಳ್ಳಿ. ಓಕೆ, ಸೊ ಅದು ನಿಮಗೆ ಇಷ್ಟ ಆಗ್ಲಿಲ್ಲ ಅಂತಂದಾಗ ಏನಾಗುತ್ತೆ, ಸೊ ಅದಕ್ಕೆ ನಾವು ಕಂಫರ್ಟಬಲ್ ಇರಲ್ಲ. ಸೊ ನಾನು ಈ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದ್ರೆ, ಸೊ ಈ ಎಕ್ಸಾಂಪಲ್ ನ ನೀವು ಎಲ್ಲಾ ಕಾನ್ಸೆಪ್ಟ್ಗೂ ಕೂಡ ಕಂಪೇರ್ ಮಾಡ್ಬೋದು. ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಯಾವುದೇ ತರದ ಮಿನಿಮಮ್ ಎಂಟ್ರಿ ಅಥವಾ ಮಿನಿಮಮ್ ಲೈಕ್ ಕಂಟ್ರೋಲ್ ಎಂಟ್ರಿ ಪಾಯಿಂಟ್ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ 1 token. ನಿಮಗೆ ಸಿಸ್ಟಮ್ ಅನುಕೂಲ ಆಯ್ತು, ಪ್ರೋಟೋಕಾಲ್ ಇಷ್ಟ ಆಯ್ತು, ಯು ಕ್ಯಾನ್ ಆಡ್, ಅಥವಾ ಅದು ನೀವು ಹಾಕಿರ್ತಕ್ಕಂಥ ಒಂದು ಟೋಕನ್ ಕೂಡ ಇಷ್ಟ ಆಗ್ಲಿಲ್ವಾ, ಯು ಕ್ಯಾನ್ ಅನ್ಸ್ಟೇಕ್ ಅಂಡ್ ವಿಡ್ರಾ.
ಬಟ್ ಬೇರೆ ಕಾನ್ಸೆಪ್ಟ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಈ ತರ ಫ್ಲೆಕ್ಸಿಬಿಲಿಟಿ ಕಂಟ್ರೋಲ್ನೆಸ್ ಯಾವುದು ಕೂಡ ಇಲ್ಲ. ವೈ? ಬಿಕಾಸ್ ನಾವು ಆ ತರ ನೋಡ್ಬಿಟ್ಟಿದೀವಿ. ಮಿನಿಮಮ್ $500, $1000 ಅಂದ್ರೆ ಯಾವುದು ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಎನಿ ಅಮೌಂಟ್. ಅಂದ್ರೆ ನೀವು ಟೋಕನ್ 10, 100, 500 ಎನಿ ಅಮೌಂಟ್ ಇಂದ ಸಿಸ್ಟಮ್ ನ ನೋಡಿ ಸ್ಟೇಕ್ ಮಾಡಿ ಅಂಡ್ ದೆನ್ ಯು ಕ್ಯಾನ್ ಡಿಸೈಡ್. ಓಕೆ, ಸೊ ಅದನ್ನು ಕೂಡ ಇಷ್ಟ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ವಿಡ್ರಾ. ಅಂಡ್ ದೆನ್ ಇಲ್ಲಿ ಯಾವುದೇ ತರದ ಕ್ಯಾಪಿಂಗ್ ಇಲ್ಲ, ವಿಡ್ರಾಲ್ ಲಿಮಿಟ್ ಇಲ್ಲ. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇಲ್ಲಿ ಯಾವುದೇ ತರದಕ್ಕೆ ವಿಡ್ರಾಲ್ ಲಿಮಿಟ್ ಇರೋದಿಲ್ಲ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದೂನು ಆಗಿರುತ್ತೆ. ವಿಡ್ರಾಲ್ ಲಿಮಿಟ್ ಸಾಕಷ್ಟು ಇಲ್ಲಿ ಮಿನಿಮಮ್ $10 ಆಗಿರ್ಬೇಕು. ಮಿನಿಮಮ್ ನಿಮ್ಮ ಪ್ರಾಫಿಟ್ ಇಷ್ಟ ಆದ್ರೆ ಮಾತ್ರ ವಿಡ್ರಾಲ್ ಸಿಗ್ತಕ್ಕಂಥದ್ದು. 2x 3x ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇಲ್ಲ. ಅಂದ್ರೆ ಟೈಮು ಕ್ವಾಂಟಿಟಿ ಮೇಲೆ ಇಲ್ಲಿ ಯಾವುದೇ ತರದ ಕಂಡೀಷನ್ಸ್ ಇಲ್ಲ. ಸಾಕಷ್ಟು ಸಿಸ್ಟಮ್ ಅನ್ನ ನೋಡಿದೀವಿ. ಓಕೆ, ಸಿಸ್ಟಮ್ಗೆ ಡೆಪಾಸಿಟ್ ಆಗುವಾಗ, ಹೌದು LGNS ಅಲ್ಲೂ ಕೂಡ ಹೌದು, ಸಿಸ್ಟಮ್ ಅಲ್ಲಿ ಡೆಪಾಸಿಟ್ ಆಗುವಾಗ ನೀವು ಎಷ್ಟು ಕೋಟಿ ಬೇಕಾದ್ರೂ ಸಿಸ್ಟಮ್ ಅಲ್ಲಿ ಡೆಪಾಸಿಟ್ ಮಾಡಬಹುದು. ಅಟ್ ದ ಟೈಮ್ ಆಫ್ ಅ ವಿಡ್ರಾಲ್ ಅಂತ ಬಂದಾಗ ದೇರ್ ಆರ್ ಸೋ ಮೆನಿ ಕಂಡೀಷನ್ಸ್. ಓಕೆ, ಅದನ್ನ ಸಾಕಷ್ಟು ಸಿಸ್ಟಮ್ ಅಲ್ಲಿ ನೋಡಿದೀವಿ. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೊ ಕಂಪ್ಲೀಟ್ಲಿ ಸಿಸ್ಟಮ್ ಬಂದು 100% ಡಿಸೆಂಟ್ರಲೈಸ್ಡ್ ಅಂತ ಹೇಳ್ಬೋದು. ಓಕೆ, ಸೊ ನಾವು LGNS ನ ಎಲ್ಲಿ ಖರೀದಿ ಮಾಡಬೇಕು, ಯಾವ ತರ ಖರೀದಿ ಮಾಡಬೇಕು ಅಂದ್ರೆ ದೇರ್ ಆರ್ ಟೂ ಲೈಕ್ ಎರಡು ವೇ ಅಲ್ಲಿ ನಾವು ಸಿಸ್ಟಮ್ ಅಲ್ಲಿ LGNS ನ ಖರೀದಿ ಮಾಡಬಹುದು. ಒಂದು ಓಪನ್ ಮಾರ್ಕೆಟ್ ಅಂದ್ರೆ ಕ್ವಿಕ್ ಸ್ವಾಪ್ ಅಲ್ಲಿ, ಎರಡನೇದು ಥ್ರೂ ಬಾಂಡಿಂಗ್ ವಿತ್ ಡಿಸ್ಕೌಂಟೆಡ್ ರೇಟ್. ಅಂದ್ರೆ ಏನು ಲೈಕ್ ನಾನೇನು FD ಅಥವಾ ಸಿಸ್ಟಮ್ ಅಲ್ಲಿ ನಾವು 360 days 600 days ನ ಬಾಂಡ್ ನ ಖರೀದಿ ಮಾಡ್ತೀವಿ ಅಂದ್ರೆ ಅದ್ರ ಮುಖಾಂತರ ನಾವು LGNS ನ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡಬಹುದು. ಒಂದು ಓಪನ್ ಮಾರ್ಕೆಟ್, ಇನ್ನೊಂದು ಬಾಂಡ್ ಮುಖಾಂತರ. ಸೊ ಬಾಂಡ್ ಮೆಕ್ಯಾನಿಸಮ್ ಏನಿದೆ, ಇದು ಸಿಸ್ಟಮ್ ನ ಲಿಕ್ವಿಡಿಟಿನ, ಸಿಸ್ಟಮ್ ನ ಬ್ಯಾಕಪ್ ಅಸೆಟ್ ಅಂತ ಏನ್ ಹೇಳ್ತೀವಿ, ಟೋಕನ್ ಅನ್ನ ಬ್ಯಾಕಪ್ ಅಸೆಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಥವಾ ಸಿಸ್ಟಮ್ ಅನ್ನ ಸ್ಟೆಬಲೈಸ್ ಇಡ್ಲಿಕ್ಕೆ, ಟ್ರೆಜರಿ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಈ 360 600 days ಬಾಂಡ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅದರಿಂದ ಸಿಸ್ಟಮ್ ಸ್ಟೆಬಿಲಿಟಿ, ಲಿಕ್ವಿಡಿಟಿ ಸ್ಟೆಬಿಲಿಟಿ, ಸೊ ನಾವಿಲ್ಲಿ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ನೋಡಬಹುದು. ಅಂದ್ರೆ ನಾರ್ಮಲಿ ಸ್ಟೇಕಿಂಗ್ ಅಲ್ಲಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಸಿಸ್ಟಮ್ ಇಂದ ಏನ್ ಮಾಡ್ಬೋದು, ಎಕ್ಸಿಟ್ ಆಗ್ಬೋದು. ಬಟ್ ಥ್ರೂ ಬಾಂಡಿಂಗ್ ಅಂತ ಮಾಡಿದಾಗ ಸೊ ಅದರದೇ ಆದಂತ ವೇ ಅಲ್ಲಿ ಏನಾಗುತ್ತೆ, ಸಿಸ್ಟಮ್ ಅಲ್ಲಿ ಅದು ಸ್ಟೇಕ್ ಆಗಿರುತ್ತೆ, ಲಾಕ್ ಆಗಿರುತ್ತೆ. ಲಾಕ್ ಇನ್ ದ ಸೆನ್ಸ್ ಎವ್ರಿ ಪಾಯಿಂಟ್ ಅಲ್ಲಿ, ಎವ್ರಿ ಲೈಕ್ ಟೈಮ್ ಪೀರಿಯಡ್ ಅಲ್ಲಿ ಎವ್ರಿ ಡೇ ಅದು ಪ್ರಿನ್ಸಿಪಲ್ ಪ್ರಾಫಿಟ್ ರಿಲೀಸ್ ಆಗ್ತಾ ಹೋಗುತ್ತೆ. ಥ್ರೂ LP ಬಾಂಡ್ ಸಾಕಷ್ಟು ಪ್ರಾಫಿಟಬಲ್ ಡಿಸ್ಕೌಂಟ್ ಇದ್ದಾಗ ಏನ್ ಮಾಡ್ತಾರೆ, ಜನಗಳು ಖರೀದಿ ಮಾಡ್ತಾರೆ. ಅಥವಾ ಬಾಂಡ್ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಾವು ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ಅದನ್ನು ಕೂಡ ನಾವು ಸ್ಟೇಕ್ ಮಾಡ್ಬೋದು. ಬಾಂಡ್ ಮುಖಾಂತರನು ಕೂಡ ನಾವು ಸ್ಟೇಕ್ ಮಾಡ್ಬೋದು. LP ಬಾಂಡ್ ನಾವು ಆಲ್ರೆಡಿ ಹೇಳಿದೆ, ಬೆನಿಫಿಟ್ ಏನು ಬಾಂಡ್ ಬೈ ಮಾಡೋದ್ರಿಂದ ಅಂದ್ರೆ ಸೊ ಸಪೋರ್ಟ್, ಅದನ್ನ ಲಿಕ್ವಿಡಿಟಿಗೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು $100 ವರ್ತ್ ಆಫ್ ಬಾಂಡ್ ಅನ್ನ ಖರೀದಿ ಮಾಡ್ತೀರಾ ಅಂದ್ರೆ ಅದರಲ್ಲಿ $50 ಲಿಕ್ವಿಡಿಟಿಗೆ ಹೋಗುತ್ತೆ. ಅದ್ರ ಆಪೋಸಿಟ್ ಆಗಿ $50 ವರ್ತ್ ಆಫ್ LGNS ಖರೀದಿಯಾಗಿ ಲಿಕ್ವಿಡಿಟಿಗೆ ಜಾಯ್ನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಲಿಕ್ವಿಡಿಟಿ ಸ್ಟ್ರಾಂಗ್ ಆಗಿ ಉಳಿಯುತ್ತೆ, ಜನಗಳು ಅದನ್ನ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ಕೂಡ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಟೋಕನ್ ಯಾವ ತರ ಲೈಕ್ ಟೋಕನ್ ಯಾವ ತರ ಇಲ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ಟೋಕನ್ ಮಿಂಟ್ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀವಿ, ಎವ್ರಿ ಟೋಕನ್, ಪ್ರತಿ ಒಂದು ಡಾಲರ್ಗೂ ಕೂಡ, ಪ್ರತಿ ಒಂದು LGNS ನ ನಾವೇನ್ ಖರೀದಿ ಮಾಡ್ತೀವಿ, ಪ್ರತಿ ಒಂದು LGNS ಗೂ ಕೂಡ $1 ಬ್ಯಾಕಪ್ ಆಗಿ ಟ್ರೆಜರಿಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. LGNS ನ ಸಾಕಷ್ಟು ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಇದು ಅನ್ಲಿಮಿಟೆಡ್ ಸಪ್ಲೈ, ಸೊ ಇದು ಫುಲ್ಲಿ ಲೈಕ್ ಇದಕ್ಕೆ ಯಾವುದೇ ತರದ ಸ್ಟೆಬಿಲಿಟಿ ಇರೋದಿಲ್ಲ ಅಂತಕ್ಕಂಥದ್ದು ಇದೆ. ಬಟ್ ಒಂದು LGNS ಗೆ ಒಂದು ಡೈ ಬ್ಯಾಕಪ್ ಆಗಿ ಟ್ರೆಜರಿಲಿ ಇರುತ್ತೆ. ಯಾವಾಗ ಸಿಸ್ಟಮ್ ಅಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಬಿಲೋ $1 ನಲ್ಲಿ ಪ್ರೈಸ್ ಕ್ರಾಶ್ ಆಗ್ತಾ ಇದೆ ಅಂತದ್ದು ಟೈಮ್ ಬಂದಾಗ ಈ LGNS ಖರೀದಿ ಆಗ್ತಕ್ಕಂತ $1 ಏನು ಕ್ರಿಯೇಟ್ ಆಗಿರುತ್ತೆ ಟ್ರೆಜರಿಲಿ, ಬೈ ಮಾಡ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಅಂದ್ರೆ ಎಲ್ಲಿ ತನಕ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ತಾರೆ, ಬೈ ಮಾಡ್ತಾರೆ, ಬರ್ತಾ ಇರ್ತಾರೆ, ಅಲ್ಲಿ ತನಕ LGNS ಉತ್ಪತ್ತಿ ಆಗ್ತಾನೆ ಇರುತ್ತೆ. ಯಾವಾಗ LGNS ನ ಖರೀದಿ ಮಾಡ್ಲಿಕ್ಕೆ, ಬೈ ಮಾಡ್ಲಿಕ್ಕೆ ಬರೋದೇ ಇಲ್ವಾ, ಅಲ್ಲಿಗೆ ಅವಾಗ LGNS ನ ಮಿಂಟ್ ಆಗ್ತಕ್ಕಂಥದ್ದು, ಉತ್ಪತ್ತಿ ಆಗ್ತಕ್ಕಂಥದ್ದು ಸ್ಟಾಪ್ ಆಗುತ್ತೆ. ಅಂದ್ರೆ ಅದು ಕಂಟಿನ್ಯೂಟಿ ಆಗ್ಲಿ ಬೈಯಿಂಗ್ ರೇಷಿಯೋ ನಡೀತಾನೆ ಇರುತ್ತೆ ಅಂತಕ್ಕಂಥದ್ದು, ಮಿಂಟಿಂಗ್ ಆಗ್ತಾನೆ ಇರುತ್ತೆ. ಪ್ರತಿಯೊಂದು LGNSಗೂ $1 ಟ್ರೆಜರಿ ಬಾಂಡ್ ಅಲ್ಲಿ ಏನಾಗಿರುತ್ತೆ, ಬ್ಯಾಕಪ್ ಆಗಿ ಉಳಿದಿರುತ್ತೆ. ಓಕೆ, ಎಕ್ಸಾಂಪಲ್ ತಗೊಳ್ಳೋಣ. ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅನ್ಕೊಂಡಿದೀನಿ. ಎಕ್ಸಾಂಪಲ್ ತಗೋಣ. ಸಪೋಸ್ ನೀವು ಒಂದು 100 LGNS ನ ಖರೀದಿ ಮಾಡ್ತಾ ಇದ್ದೀರಾ ಅನ್ಕೊಳ್ಳೋಣ. ಓಕೆ, ಸೊ $100 ಇಂದ LGNS ನ ಖರೀದಿ ಮಾಡ್ತಾ ಇದ್ರ, 100 LGNS ನ ಖರೀದಿ ಮಾಡ್ತಾ ಇದ್ರ, ಪ್ರೈಸ್ ಒಂದು $4 ಇದೆ ಅಂತ ಅನ್ಕೋಣ. ಓಕೆ, ಸೊ ನೀವು ಈಗ 100 LGNS ನ ಖರೀದಿ ಮಾಡ್ಬೇಕು ಅಂದ್ರೆ ಎಷ್ಟು ಡಾಲರ್ ಕೊಡಬೇಕು, $400 ಕೊಡಬೇಕು. ಓಕೆ, ಸೊ $400ಗೆ ಏನಾಗುತ್ತೆ, $400ಗೆ ಪ್ರತಿಯೊಂದು LGNS ಗೆ ನಾವು ಹೇಳಿದೀನಿ ಎಷ್ಟು ಡಾಲರ್ ಟ್ರೆಜರಿಲಿ ಹೋಗುತ್ತೆ,
400. ಫಾರ್ ಎಕ್ಸಾಂಪಲ್ 400 LGNS ಏನಾಗುತ್ತೆ, ಬರ್ತ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. $1ಗೆ 1 LGNS ಅಂದ್ರೆ ನೀವು $400 ಎಷ್ಟು LGNS ಉತ್ಪತ್ತಿ ಆಗುತ್ತೆ, 400 LGNS ಉತ್ಪತ್ತಿ ಆಗುತ್ತೆ. ಬಟ್ ಈ $400 ನೀವು ಕೊಡೋದ್ರಿಂದ 1 LGNS ನ ಪ್ರೈಸ್ ಎಷ್ಟಿದೆ, 4 ಇದೆ. ನಿಮಗೆ ಎಷ್ಟು ಸಿಗ್ಬೇಕು, 100 LGNS ನ ಸಿಗ್ಬೇಕು. ಓಕೆ, ಸೊ ಇನ್ನು ಉಳಿದಿರ್ತಕ್ಕಂತ 300 LGNS ನಮಗೆ ಏನೆಲ್ಲ ಸ್ಟೇಕಿಂಗ್ ಮುಖಾಂತರ ನಮಗೆ ಪ್ರತಿ 6 ಗಂಟೆಗೆ ಏನ್ ಬರ್ತಾ ಇದೆ, ಈ ಎಲ್ಲರೂ ಖರೀದಿ ಮಾಡ್ತಾ ಇರ್ತಕ್ಕಂತ ಏನ್ ಕ್ರಿಯೇಟ್ ಆಗಿದೆ, ಉತ್ಪತ್ತಿ ಆಗಿದೆ, ಆ ಉತ್ಪತ್ತಿ ಆದಂತ LGNS ನಮಗೆ ಸ್ಟೇಕಿಂಗ್ ಮುಖಾಂತರ ಬರ್ತಾ ಇದೆ. ಓಕೆ, ಅದ್ರ ಮಧ್ಯ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಖರೀದಿ ಮಾಡಿದ್ದು 100 LGNS, ಬಟ್ ನಾನ್ ಕ್ರಿಯೇಟ್ ಮಾಡಿದ್ದು LGNS ಎಷ್ಟು, 300 LGNS ನಾನು ಕ್ರಿಯೇಟ್ ಮಾಡಿದೀನಿ. ನನಗೆ LGNS 100 LGNS ವಾಲೆಟ್ಗೆ ಬರೋದು ಬಿಟ್ಟು ಕೂಡ 300 LGNS ನಾನು ಸಿಸ್ಟಮ್ಗೆ ಏನ್ ಮಾಡ್ಕೊಟ್ಟಿದೀನಿ, ಕ್ರಿಯೇಟ್ ಮಾಡಿದೀನಿ. ಇದ್ರ ಮಧ್ಯೆ ಸಾಕಷ್ಟು ಜನ 100 LGNS ಸ್ಟೇಕ್ ಮಾಡ್ತಾರೆ, 1 ತಿಂಗಳು 2 ತಿಂಗಳು ಸಿಸ್ಟಮ್ ಇಂದ ಲೈಕ್ ಬ್ಯಾಕಪ್ ಆಗ್ತಾರೆ, ವಿಡ್ರಾಲ್ ಮಾಡ್ತಾರೆ, ಎಕ್ಸಿಟ್ ಆಗ್ತಾರೆ. ಆದ್ರೆ ಬಟ್ ಅವರು ಸಿಸ್ಟಮ್ಗೆ ಹೆಲ್ಪ್ ಹೋಗಿರ್ತಾರೆ. ಯಾವ ತರ ಅಂದ್ರೆ, ಅವ್ರು ಏನು ಜನರೇಟ್ ಮಾಡಿರ್ತಾರೆ LGNS, ಅದು ಓವರ್ ಆಲ್ ಎಕೋಸಿಸ್ಟಮ್ ಅಲ್ಲಿ ಎಲ್ಲರಿಗೂ ಕೂಡ ಏನಾಗುತ್ತೆ, ಲೈಕ್ ಸ್ಟೇಕಿಂಗ್ ರಿವಾರ್ಡ್ ಮುಖಾಂತರ ಶೇರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಥರ್ಡ್ ಪಾಯಿಂಟ್ ಇಲ್ಲಿ ಟೈಪ್ಸ್ ಆಫ್ ಇನ್ಕಮ್ ಇದೆ. ಓಕೆ, ಒಂದು ಸ್ಟೇಕಿಂಗ್ ಇನ್ಕಮ್, ಸೊ ಇನ್ನೊಂದು ವರ್ಕಿಂಗ್ ಇನ್ಕಮ್, ನಾನ್ ವರ್ಕಿಂಗ್, ವರ್ಕಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಏನಪ್ಪಾ ಇದು ವರ್ಕಿಂಗ್ ನಾನ್ ವರ್ಕಿಂಗ್ ಅನ್ನೋದು 2 ಎಕ್ಸಾಂಪಲ್ ತಗೋಣ. ಓಕೆ, ಸೊ ನಾನ್ ವರ್ಕಿಂಗ್ ಅಂತಂದ್ರೆ, ವರ್ಕಿಂಗ್ ಅಂತಂದ್ರೆ ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಮಾರ್ಕೆಟ್ ಅಲ್ಲಿ ನಮ್ದೇ ಆದಂತ ಪ್ರೊಫೆಷನ್ ಅಲ್ಲಿ, ಸೊ ಜಾಬ್ ಬಿಸ್ನೆಸ್ ನ 2 ತರ ಪ್ರೊಫೆಷನ್ ಮಾರ್ಕೆಟ್ ಅಲ್ಲಿ ನಡೀತಾ ಇರುತ್ತೆ. ಓಕೆ, ಜಾಬ್ ಅಂತ ಬಂದಾಗ 9 to 5 ಆಫೀಸು, 30 ದಿನ ಕೆಲಸ, ಅದಾದ ನಂತರ ಸ್ಯಾಲರಿ, ಅದಕ್ಕೆ ನಾವೇನ್ ಹೇಳ್ತೀವಿ, ವರ್ಕಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಸೊ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ ಬೇಸ್ಡ್ ಲೈಕ್ ಇರ್ತಾರೆ, ಸೊ ಅವರು ನಾನ್ ವರ್ಕಿಂಗ್ ಅಂತ ಹೇಳ್ತೀವಿ. ಅವ್ರು ಯಾವ ತರ ಅಂದ್ರೆ, ಬ್ಯಾಂಕ್ ಅಲ್ಲಿ FD ಇಟ್ಟಿರ್ತಾರೆ, ಅಥವಾ ಗೋಲ್ಡ್ ಖರೀದಿ, ಸ್ಟಾಕ್ಸ್, ಶೇರ್ಸ್, ಈ ತರ ಏನೆಲ್ಲ ಪ್ಯಾಸಿವ್ ಇನ್ಕಮ್, ವರ್ಕಿನ ಹೊರತಾಗಿ ಪ್ಯಾಸಿವ್ ಆಗಿ ಇನ್ಕಮ್ ನ ತಗೊಳ್ತಾ ಇರ್ತಾರೆ. ಸೊ ಅದು ನಾನ್ ವರ್ಕಿಂಗ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇಲ್ಲೂ ಕೂಡ, ಸೊ ನಾವು ಕೂಡ ಇನ್ವಾಲ್ವ್ ಆಗ್ತಕ್ಕಂಥದ್ದು ಆಸ್ ಅ ನಾನ್ ವರ್ಕಿಂಗ್ ಬೇಸ್ಡ್ ಆಗಿ ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಸ್ಟೇಕಿಂಗ್ ಮುಖಾಂತರ ಇನ್ವಾಲ್ವ್ ಆಗ್ಬೋದು, ಅಥವಾ ನಮಗೆ ಇನ್ಕಮ್ ಬರ್ತಾ ಇದೆ ಅದರಿಂದ ನಾವು ಕೂಡ ಸಾಕಷ್ಟು ಜನಕ್ಕೆ ರೆಫರ್ ಮಾಡೋದ್ರ ಮುಖಾಂತರ ನಾವು ಕೂಡ ಇನ್ಕಮ್ ಮಾಡಬೇಕು ಅಂತಕ್ಕಂಥದ್ದು ಒಂದು ವರ್ಕಿಂಗ್ ಫಾರ್ಮೆಟ್ ಅಲ್ಲಿ ಬರ್ತಕ್ಕಂಥ ಚಿಂತನೆ ಇದ್ರೆ, ಸೊ ಅದ್ರ ಮುಖಾಂತರನು ಕೂಡ ನಾವ್ ಇಲ್ಲಿ ಇನ್ಕಮ್ ಮಾಡ್ಬೋದು. ಫಸ್ಟ್ ಇನ್ಕಮ್ ಸ್ಟೇಕಿಂಗ್ ಇನ್ಕಮ್ ಬರುತ್ತೆ, ಸೆಕೆಂಡ್ ಇನ್ಕಮ್ ಲೆವೆಲ್ ಅಂತ ಹೇಳ್ತೀವಿ, ಮೂರನೇ ಇನ್ಕಮ್ ಡಾವ್ ರಿವಾರ್ಡ್ ಅಂತ ಹೇಳ್ತೀವಿ, ರಾಯಲ್ಟಿ ಮುಖಾಂತರ ಸಿಗ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಸ್ಟೇಕಿಂಗ್ ಅಂತಕ್ಕಂಥದ್ದು ಯಾವ ತರ ವರ್ಕ್ ಆಗುತ್ತೆ, ಎಕ್ಸಾಂಪಲ್ ನೀವು ಒಂದು 100 LGNS ನ ಸ್ಟೇಕ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಓಕೆ, ಎಕ್ಸಾಂಪಲ್ ಇಲ್ಲಿ ಯಾವುದೇ ತರದ ಕ್ಯಾಲ್ಕುಲೇಷನ್ ನಲ್ಲಿ ಇಂತಿಷ್ಟೇ ಹಾಕ್ಬೇಕು, ಇಷ್ಟರಿಂದನೇ ಬರಬೇಕು ಅಂತಕ್ಕಂಥ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಸ್ಟೇಕಿಂಗ್ ರಿವಾರ್ಡ್ ಎವ್ರಿ ಪ್ರತಿ 6 ಗಂಟೆಗೂ ಕೂಡ ನಮಗೆ ಏನ್ ಬರುತ್ತೆ, 6 hours ಗೆ ಸ್ಟೇಕಿಂಗ್ ರೀಬೇಸ್ ನಮಗೆ ಸಿಗ್ತಾ ಹೋಗುತ್ತೆ. ಆವರೇಜ್ ತಗೊಳ್ಳೋಣ, 0.3% ಸಿಗ್ತಾ ಇದೆ ಅಂತ. ಯಾಕೆ ನಾನು 0.3% ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ನಾರ್ಮಲ್ ಸ್ಟೇಕಿಂಗ್ ಪರ್ಸೆಂಟೇಜ್ ಹೇಳ್ತಾ ಇಲ್ಲ. ನಾರ್ಮಲ್ ಅಲ್ಲಿ ನಮಗೆ ಸಿಗ್ತಾ ಇರೋದು 0.15 ಇಂಟು 4 ಟೈಮ್ಸ್. ಓಕೆ, ಬಟ್ ಆವರೇಜ್ ಹೇಳ್ತಾ ಇದ್ದೀನಿ. 360, 600 ಅಲ್ಲಿ ನೀವು ಕೌಂಟ್ ಮಾಡಿದ್ರೆ ಆವರೇಜ್ ನಿಮಗೆ 0.3% ಪ್ರತಿ ರೀಬೇಸ್ಗೂ ಪ್ರತಿ ಲೈಕ್ 6 hours ಬರ್ತಾ ಇದೆ. ನಾನು ಆವರೇಜ್ ತಗೊಳ್ತಾ ಇದ್ದೀನಿ. ಬಟ್ ಆಫ್ಟರ್ 3 months ಈ 100 LGNS ಏನಾಗುತ್ತೆ, 200 ಆಗಿರುತ್ತೆ. ಸೊ ಈ 100 LGNS ನೀವು 6 ತಿಂಗಳು ಬಿಟ್ರಿ ಅಂದ್ರೆ 500 ಆಗಿರುತ್ತೆ. ಈ 100 LGNS 12 ತಿಂಗಳಿಗೆ ಹತ್ತತ್ರ 2700 LGNS ಆಗಿರುತ್ತೆ. ನಾನು ಆವರೇಜ್ ತಗೊಳ್ತಾ ಇರೋದು ಕಂಪೇರಿಂಗ್ ವಿತ್ ಬಾಂಡ್ 360 ಅಥವಾ 600 LGNS ನ ಕೌಂಟಿಂಗ್ ತಗೊಂಡು ಹೇಳ್ತಾ ಇದ್ದೀನಿ. ಈ ಕ್ಯಾಲ್ಕುಲೇಷನ್ ವೇರಿಯಬಲ್ ಇರುತ್ತೆ, ಚೇಂಜಸ್ ಇರುತ್ತೆ. ಸೊ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಯಾಕೆ ಅಂತಂದ್ರೆ, ಬಾಂಡ್ ಮುಖಾಂತರ ನಾವು ಸ್ಟೇಕ್ ಮಾಡೋದ್ರಿಂದ ನಮಗೆ ಟೋಕನ್ಸ್ ಅತಿ ಹೆಚ್ಚಾಗಿ ಸಿಗುತ್ತೆ. ಯಾಕೆ ಅಂದ್ರೆ ವಿ ಆರ್ ಸಪೋರ್ಟಿಂಗ್ ದ ಟ್ರೆಜರಿ, ವಿ ಆರ್ ಸಪೋರ್ಟಿಂಗ್ ದ ಲಿಕ್ವಿಡಿಟಿ. ಸೊ ನಮ್ಮ ಟೋಕನ್ಸ್ ಏನಾಗಿರುತ್ತೆ, ಲಾಕ್ ಆಗಿರುತ್ತೆ. ಇಟ್ಸ್ ಲೈಕ್ ಅ ಸೇವಿಂಗ್ ಅಂಡ್ FD. ಸೇವಿಂಗ್ ಗೆ ಪರ್ಸೆಂಟೇಜ್ ಬೇರೆ, FD ಗೆ ಬೇರೆ, ಅದೇ ರೀತಿ ವರ್ಕ್ ಆಗ್ತಕ್ಕಂಥದ್ದು. ಓಕೆ, ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇದರಲ್ಲೂ ಕೂಡ ಒಂದು ಎಕ್ಸಾಂಪಲ್ ತಗೋಣ. ಓಕೆ, ಸೊ ಯಾವ ತರ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡ್ತೀವಿ ಹುಡುಗನ ಅಂತಂದ್ರೆ, ನಾವ್ ಏನ್ ಮಾಡ್ತೀವಿ, ಆ ಏರಿಯಾದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಆ ಸ್ಕೂಲಿನ ನಾವ್ ಏನ್ ಮಾಡ್ತೀವಿ, ರೆಕಾರ್ಡ್ ನ ಚೆಕ್ ಮಾಡ್ತೀವಿ, ಹಿಸ್ಟ್ರಿನ ಚೆಕ್ ಮಾಡ್ತೀವಿ. ಓಕೆ, ಸೊ ಅಂಡ್ ದೆನ್ ಲೈಕ್ ನಮಗೆ ಏನಾಗ್ಬೇಕು, ಅದ್ರದ್ದು ಕ್ಲಾರಿಟಿ ಬೇಕು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ತುಂಬಾ ವಿಚಾರ ಮಾಡೇ ಮಾಡ್ತೀವಿ. ಓಕೆ, ಸೊ ಅಲ್ಲಿ ಯಾವ ತರ ಟೀಚರ್ಸ್ ಇರ್ತಾರೆ, ಎಜುಕೇಶನ್ಸ್ ಯಾವ ತರ ಇದ್ದಾರೆ, ಸೊ ನಾವು ನಿಯರ್ ಏರಿಯಾಸ್ ನ ಡೇಟಾನ ಕಲೆಕ್ಟ್ ಮಾಡೇ ಮಾಡ್ತೀವಿ. ಓಕೆ, ಸೊ ಅಟ್ಲೀಸ್ಟ್ 5 ವರ್ಷದ್ದು ಅಥವಾ 3 ವರ್ಷದ್ದು 10 ವರ್ಷದ್ದು ಆ ಕಾಲೇಜಿನ ಸೊ ನಾವು ಏನ್ ಮಾಡ್ತೀವಿ, ನೋಡೇ ನೋಡ್ತೀವಿ ಎಲ್ಲಾ ವಿಚಾರನು ಕೂಡ. ಬಟ್ ಸೊ
ಬಟ್ ನಾನು ಅಲ್ಲಿ ಹೇಳೋದು, ಬಟ್ 100% ನಾವೆಲ್ಲವೂ ಕೂಡ ವಿಚಾರ ಮಾಡಿ ನಾವು ಅಡ್ಮಿಷನ್ ಮಾಡಿದ್ರು ಕೂಡ ಏನಾದ್ರೂ ಗ್ಯಾರಂಟಿ ಇದೆನಾ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಜಾಬ್ ಗ್ಯಾರಂಟಿ ಆಗಿ ಸಿಗುತ್ತೆ, ಅಥವಾ ಬರ್ತಕ್ಕಂಥ ದಿನಗಳಲ್ಲಿ 100% ನಾಲೆಡ್ಜ್ ಆಗಿ ಎಲ್ಲವೂ ಕೂಡ ಸಿಕ್ಬಿಡುತ್ತೆ ಅಂತಕ್ಕಂಥದ್ದು ಇಲ್ಲ. ಇದೆ, ಬಟ್ ಏನು ನಾವೇನ್ ವಿಚಾರ ಮಾಡ್ತೀವಿ, ಒಂದು ಬಿಲೀವ್, ಒಂದು ನಂಬಿಕೆ. ಅಂದ್ರೆ ಒಂದು ಒಳ್ಳೆ ನಂಬಿಕೆ, ಮೇ ಬಿ ಒಳ್ಳೆ ಟೀಚರ್ ಇರ್ಬೋದು, ಒಳ್ಳೆ ಎಜುಕೇಶನ್ ಇರ್ಬೋದು, ಅದರಿಂದ ಏನೋ ಒಳ್ಳೇದಾಗ್ಬೋದು ಅಂತಕ್ಕಂಥದ್ದು ವಿಚಾರ ಇಟ್ಕೊಂಡಿರ್ತೇವೆ ಹೊರತು ಅಲ್ಲಿ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಸೊ ನಾವ್ ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕಿಂತ ಮುಂಚೆ ಅದ್ರ ಹಿಸ್ಟ್ರಿ ರೆಕಾರ್ಡು ಅಟ್ಲೀಸ್ಟ್ ನೋಡ್ಬೇಕಾಗುತ್ತೆ. ಹಾಗಂತ ಆ ಬಿಲೀವ್ನೆಸ್, ಆ ಕಾನ್ಫಿಡೆನ್ಸು, ಯಾರು ಇನ್ವಾಲ್ವ್ ಆಗ್ತಾ ಇರ್ತೀವಿ, ನಾವು ಇನ್ವಾಲ್ವ್ ಆಗ್ಬೇಕು ಅಂದ್ರೆ ನಾವೇ ವಿಚಾರ ಮಾಡ್ಬೇಕು. ಈಗ ನಾನು ಯಾರ್ದೋ ಮಾತು ಕೇಳಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕಿಂತ, ಸೊ ನನಗೆ ಸಿಗ್ತಕ್ಕಂಥ ಕಾನ್ಫಿಡೆನ್ಸ್, ಯಾಕೆ ನಾನು ಈ ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ, ಈ ಎಕ್ಸಾಂಪಲ್ ನ ನೀವು ಎಲ್ಲಾ ಮಾರ್ಕೆಟ್ ಅಲ್ಲೂ ಕೂಡ ನಾವು ಕಂಡ್ಕೊಳ್ಬೇಕಾಗುತ್ತೆ. ಓಕೆ, ಬೇರೆಯವರ ಎಮೋಷನ್ಸ್, ಬೇರೆಯವರ ವಿಚಾರದಿಂದ ನಾವು ಹಿಂದೆ ಹೋಗ್ತಾ 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 ಇದ್ರೆ ಆಬ್ವಿಯಸ್ಲಿ ನಮ್ಮ ಗ್ರೋತ್ ಕೂಡ ಸಿಗಕ್ಕೆ ಚಾನ್ಸೇ ಇಲ್ಲ. ಅಂದ್ರೆ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ, ಏನೆಲ್ಲ ಮಾರ್ಕೆಟ್ ಅಲ್ಲಿ ಆಗ್ತಾ ಇದೆ, ನಡೀತಾ ಇದೆ, ರಿಯಾಲಿಟಿ ಏನು ಅಂತಕ್ಕಂಥ ತಿಳ್ಕೊಂಡಾಗ ಒಂದು ಕ್ಲಾರಿಟಿ ಇರುತ್ತೆ ಅನ್ನೋದಕ್ಕೋಸ್ಕರ ಸೊ ನಿಮಗೆ ನಾನು ತಿಳಿಸ್ತಾ ಇರೋದು. ಓಕೆ, ಸೊ ಎಕ್ಸಾಂಪಲ್ ತಗೋಣ, ಹಿಸ್ಟ್ರಿ ಚೆಕ್ ಮಾಡೋಣ. ಈಗ ಎಕ್ಸಾಂಪಲ್ ನಾವೆಲ್ಲ ಕೂಡ LGNS ನ ಮೇ ಬಿ ಹೊಸಬ್ರು ಕೂಡ ಇರ್ತೀರಾ, 2-3 ಮಂತ್ಸ್ ಇಂದಾನು ಕೂಡ ಇನ್ವಾಲ್ವ್ ಆಗಿರ್ತೀರಾ. ಸಾಕಷ್ಟು ಜನ ಇದ್ರ ಮಧ್ಯೆ ನೆಗೆಟಿವಿಟಿ ಅಥವಾ ಡೈವರ್ಷನ್ಸ್ ಎಲ್ಲವೂ ಕೂಡ ನೋಡಿರ್ತೀವಿ. ಬಟ್ ಲಾಸ್ಟ್ 25 ತಿಂಗಳನ್ನ ಒಂದು ಹಿಸ್ಟ್ರಿನ ಚೆಕ್ ಮಾಡೋಣ. ಎಕ್ಸಾಂಪಲ್, ಸಿಸ್ಟಮ್ ಶುರುವಾಗಿದ್ದು LGNS $4 ಇಂದ. ಓಕೆ, ಸೊ ಮಾರ್ಚ್ 7ನೇ ತಾರೀಕು 2024ರಲ್ಲಿ $4 ಇಂದ ಶುರುವಾಗಿತ್ತು. ಸೊ ಅವತ್ತು ಸಿಸ್ಟಮ್ ಅಲ್ಲಿ ಜಾಯಿನ್ ಆಗಿರೋರ್ಗೆ ಯಾವ ತರ ಪ್ರಾಫಿಟಬಲ್ ಇದ್ದಾರೆ ಅಂತಕ್ಕಂಥದ್ನ ಸೊ ನಾವು ಆವಾಗ ಎಂಟ್ರಿ ಆದರು. ಎಕ್ಸಾಂಪಲ್ ತಗೋಣ, 1 ಲಕ್ಷ ಅವತ್ತಿನ ಹೂಡಿಕೆ ಅಂತ ಅನ್ಕೋಣ, ನಿಯರ್ ಅಬೌಟ್ $1,100 ಆಗುತ್ತೆ. ಪ್ರೈಸ್ ಎಷ್ಟಿದೆ? $4 ಇದೆ. $1,100 ಡಿವೈಡ್ ಬೈ $4 ಅಂದ್ರೆ 275 LGNS ಅವತ್ತು ಆ ವ್ಯಕ್ತಿಗೆ ಸಿಕ್ಕಿರ್ತಕ್ಕಂಥದ್ದು. ಎಕ್ಸಾಕ್ಟ್ಲಿ ಈ ಡೇಟಿನ 7/3/2024 ಅದರಿಂದ 1 ವರ್ಷ ಕಾಂಪೌಂಡಿಂಗ್ ಅಲ್ಲಿ ಅವಾಗ APY ತುಂಬಾ ಜಾಸ್ತಿನೇ ಇತ್ತು. ಓಕೆ, ಸೊ ಆ 225 ಟೋಕನ್, ಓಕೆ, ಸೊ ಹತ್ತತ್ರ ಲೈಕ್ 7,425 LGNS ಆಗಿದೆ. ಓಕೆ, 2025 ಮಾರ್ಚ್ ಅಲ್ಲಿ. ಓಕೆ, ಸೊ ಅವಾಗ ಪ್ರೈಸ್ ಎಷ್ಟಿತ್ತು? ನಿಯರ್ ಅಬೌಟ್ $25 to $27. ಅಂದ್ರೆ ಸೊ 275 LGNS. ಇನ್ ಬಿಟ್ವೀನ್ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಅಂದ್ರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ. 275 ಟೋಕನ್, ಸೊ 27. ಓಕೆ, ಸೊ ಒಂದ್ ನಿಮಿಷ. ಓಕೆ, ಸಾರಿ, ಆಫ್ಟರ್ 12 ಮಂತ್ಸ್ ಸೊ 7,425 LGNS ಆಗಿರ್ತಿತ್ತು. ಓಕೆ, ಸೊ ಅವಾಗ APY ತುಂಬಾನೇ ಜಾಸ್ತಿ ಇತ್ತು 1 year ಕಾಂಪೌಂಡಿಂಗ್ ಅಲ್ಲಿ. ಈ 7,425 LGNS ನ ನಿಯರ್ ಅಬೌಟ್ ನನ್ನ ಪ್ರಕಾರ $16 ಇತ್ತು ಅನ್ಕೋಣ. ಹೌದು, ಲಾಸ್ಟ್ ಇಯರ್ ಮಾರ್ಚ್ ಟೈಮ್ ಅಲ್ಲಿ $16 to $17. ಅಂದ್ರೆ ಎಷ್ಟು ಡಾಲರ್ ಆಯ್ತು? 1,18,18,000 ಓಕೆ, ಇಂಟು ₹100. ಎಕ್ಸಾಂಪಲ್, 1,18,00,000 ಗ್ರೋತ್ ಸಿಕ್ಕಿರ್ತಕ್ಕಂಥದ್ದು. ಇದು ಪಾಸಿಬಿಲಿಟಿ ಇಲ್ಲ ಅಂತಿಲ್ಲ, ತಗೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಇವತ್ತು ನಾವು ನಿನ್ನೆ ಮೊನ್ನೆ ಸೆಲ್ ಆದಂತ ರೀಸನ್ಸ್ ಕೂಡ ಸಾಕಷ್ಟು ಜನ ನೋಡ್ತಾ ಇರ್ತೀವಿ, ಯಾವ ತರ ಟೋಕನ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಆಬ್ವಿಯಸ್ಲಿ ಯಾರೆಲ್ಲ ನಾವು ಕೂಡ ನಮ್ದೇ ಆದಂತ ಡ್ರೀಮಿಗೆ, ವೆಲ್ತ್ಗೆ, ನಮ್ದೇ ಆದಂತ ವಿಚಾರಗಳಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಇನ್ವಾಲ್ವ್ ಆಗಿರ್ತೀವಿ. ಅದೇ ತರ ಎಲ್ಲರೂ ಕೂಡ ಅದೇ ರೀತಿ ಅವ್ರದೇ ಆದಂತ ಡ್ರೀಮ್ ಸೆಟ್ ಆಗಿರುತ್ತೆ, ಅಥವಾ ಏನೋ ವ್ಯಾಲೆಟ್ ಅಲ್ಲಿ ಸುಮ್ನೆ ಪೇಪರ್ ಅಲ್ಲಿ ಸುಮ್ನೆ ನೋಡ್ತಾ ಕೂತಿರಲ್ಲ ಅವರು. ಓಕೆ, ಸೊ ಅವರು ಕೂಡ ಆಬ್ವಿಯಸ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ತಾ ಇರ್ತಾರೆ. ಪೇಪರ್ ಅಲ್ಲಿ ಬರೀ ಪ್ರಾಫಿಟ್ ನೋಡ್ತಾ ಕೂರೋದಲ್ಲ, ಎಲ್ಲರೂ ಕೂಡ ಅದನ್ನ ಫಿಸಿಕಲಿ ಕನ್ವರ್ಟ್ ಮಾಡ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಎಕ್ಸಾಂಪಲ್ ತಗೋಣ, ಅದೇ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಅಗೇನ್ 1 year ಬಿಟ್ಟಿದ್ರೆ, ಸೊ ಇವತ್ತಿನ ಡಾಲರ್ ಕೌಂಟ್ ಮಾಡಿದ್ರು ಕೂಡ ಎಷ್ಟು ಟೋಕನ್ಸ್ ಅಕ್ಯುಮುಲೇಟ್ ಆಗ್ತಾ ಇತ್ತು ಅಂದ್ರೆ 1,92,500 ಟೋಕನ್. ಓಕೆ, ಸೊ ಇದೇ 26 ತಿಂಗಳ ಕೆಳಗಡೆ ಯಾರಾದ್ರೂ 225 ಟೋಕನ್ ಇಂದ ಬಂದಿದ್ರೆ 2 ವರ್ಷ ಕಾಂಪೌಂಡಿಂಗ್ ಅಲ್ಲಿ 1,92,500, ಅದನ್ನ ನೀವು ಇವತ್ತಿನ ರೇಟಿಗೂ ಕೌಂಟ್ ಮಾಡಿದ್ರು ಕೂಡ ಹತ್ತತ್ರ 5 ಕೋಟಿ ವ್ಯಾಲ್ಯೂಯೇಷನ್ ಆಗಿರ್ತಕ್ಕಂಥದ್ದು. ದಿಸ್ ಇಸ್ ಅ ರಿಯಾಲಿಟಿ. ನಾವು ಕೂಡ ಟೋಕನ್ಸ್ ನ ನೋಡಿದೀವಿ ಅಥವಾ ಇನ್ವಾಲ್ವ್ ಆಗಿದೀವಿ, ಅದರದ್ದು ಲೈಕ್ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಬಟ್ ಓಕೆ, ಫೈನ್. ಸೊ ಇದು $4 ವಿಚಾರ ಆಯ್ತು ಸರ್. ಇದೇನೋ $85 ಹೋಗಿತ್ತಂತೆ, ಅದ್ರದ್ದು ವಿಚಾರ ಹೇಳಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇತ್ತು. ಅದನ್ನು ಕೂಡ ಕೌಂಟ್ ಮಾಡೋಣ. ಫಸ್ಟ್ ಪಾರ್ಟ್,
ಸೊ ಈ ಟೋಕನ್ $85 ಕೂಡ ಹೋಗಿತ್ತು. ಏನಕ್ಕೆ 85 ಹೋಗಿತ್ತು ಅಂದ್ರೆ, ಯಾವ ಟೋಕನ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅವಾಗ ಖರೀದಿದಾರರು ಇರ್ತಾರೆ ಹೊರತು ಸೆಲ್ ಮಾಡ್ತಕ್ಕಂಥವ್ರು ಇರಲ್ಲ. ಇದು ಸ್ಟಾರ್ಟ್ ಆಗಿ ಫಸ್ಟ್ 3-4 ಮಂತ್ಸ್ ಅಲ್ಲೇ $85 ಹೋಗಿದ್ದು. ಸೊ ಅವಾಗ ಖರೀದಿ ಬರೀ ಬೈಯಿಂಗ್ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಲಕ್ಷ, ಅದೇ $1,100, $1,100 ಒಂದು ಟೋಕನ್ಗೆ $85 ಅಂದ್ರೆ 1 ಲಕ್ಷಕ್ಕೆ ಎಷ್ಟು ಟೋಕನ್ ಸಿಕ್ತು? 13 ಟೋಕನ್. ಓಕೆ, ಈ 13 ಟೋಕನ್ ಅನ್ನ 12 ಮಂತ್ಸಿಗೆ ಎಷ್ಟು ಟೋಕನ್ ಆಗಿದೆ? ಹತ್ತತ್ರ 351 LGNS, 351 ಟೋಕನ್ಸ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಅದನ್ನ ಲಾಸ್ಟ್ ಇಯರ್ 351 LGNS ಲಾಸ್ಟ್ ಇಯರ್ ಅದೇ ಟೈಮಲ್ಲಿ $16 ಇತ್ತು. ಇಂಟು ಕೌಂಟ್ ಮಾಡಿ ಎಷ್ಟು ರುಪೀಸ್ ಆಗಿದೆ. ಅಂದ್ರೆ 1 ಲಕ್ಷ ಯಾವ ತರ ನಮಗೆ 5 ಟೈಮ್ಸ್ ಗ್ರೋತ್ ಆಗಿರತಕ್ಕಂಥದ್ದು. ಓಕೆ, ಸೊ ನಾವಿಲ್ಲಿ ವಿಚಾರ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಅದಾದ ನಂತರ ಈಗ ರೀಸೆಂಟ್ ಟೈಮ್ ಅಲ್ಲಿ ಲಾಸ್ಟ್ ಇಯರ್ಗೆನು ಕೌಂಟ್ ಮಾಡೋಣ. ಈವನ್ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಇಯರ್ ಟೈಮ್ ಆಫ್ $16 ಇದ್ದಾಗ ಒಂದು ಟೋಕನ್ ನ ಖರೀದಿ ಮಾಡಿದ್ರೆ ಅನ್ಕೊಳ್ಳಿ, ಹತ್ತತ್ರ ಇಲ್ಲಿ ತನಕ ಎಷ್ಟು ಟೋಕನ್ ಆಗಿರುತ್ತೆ ಅಂದ್ರೆ 10 ಟೋಕನ್ಸ್ ಆಗಿರುತ್ತೆ. 10 ಟೋಕನ್ಸ್ ಇವತ್ತಿನ ಪ್ರೈಸ್ ನಾವು ಹಿಡಿಯೋಣ 26 ಟೋಕನ್. ನಾನ್ ಖರೀದಿ ಮಾಡಿದ್ದು 16 ಟೋಕನ್. ಹೌದು, ಕರೆಕ್ಟ್. ಮೇ ಬಿ ದ ಪ್ರಾಫಿಟ್ ರೇಷಿಯೋ ನಿಯರ್ ಟು ನಿಯರ್ ಅಟ್ಲೀಸ್ಟ್ ಡಬಲ್ ಆದ್ರೂ ಇದೆ ಪೋರ್ಟ್ಫೋಲಿಯೋ. ಬಟ್ ಲೈಕ್ ಏನಾಗಿದೆ, ವಿ ಆರ್ ಇನ್ ದ ವೆರಿ ಸ್ಟೆಬಿಲಿಟಿ ಮೋಡ್ ಅಲ್ಲಿ. ಮೇ ಬಿ ದ ಪ್ರೈಸ್ ನಾನು ಡೌನ್ ಆಗಿ ಕೌಂಟ್ ಮಾಡಿದೀನಿ. ಸೊ ಇದೇನ್ ಫಾರ್ ಎಕ್ಸಾಂಪಲ್ 10 ಟೋಕನ್ಸ್ ನ ನೀವು $6 ಇದ್ದಾಗ 1-2 ಮಂತ್ಸ್ ಬಿಫೋರ್ ಅಂದ್ರೆ ಹೌ ಕಾಂಪೌಂಡಿಂಗ್ ವರ್ಕ್ಸ್. ಓಕೆ, ಯಾವ ತರ ಬರ್ತಾ ಇದೆ ಸಿಸ್ಟಮ್ ಅಲ್ಲಿ, ಪೀಪಲ್ ಆರ್ ಕನೆಕ್ಟಿಂಗ್, ದೇ ಆರ್ ಟೇಕಿಂಗ್ ಪ್ರಾಫಿಟ್ ಅಂತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಆ ತರ ಸಿಸ್ಟಮ್ ಅಲ್ಲಿ ಯಾವುದೇ ತರದ ಚೇಂಜಸ್ ಆಗಿಲ್ಲ, ಯಾವುದೇ ತರದ ಬ್ಯಾರಿಯರ್ ಇಲ್ಲ. ಇವತ್ತು ಕೂಡ ಯಾರೆಲ್ಲ ಟೋಕನ್ಸ್ ಜನರೇಟ್ ಆಗ್ತಾ ಇದೆ ಅವರು ಕೂಡ ಏನಾಗಿದ್ದಾರೆ, ಸಿಸ್ಟಮ್ ಅನ್ನ ಪ್ರಾಫಿಟ್ ಬರ್ತಾ ಇದೆ, ಟೋಕನ್ ಸ್ಟೇಕಿಂಗ್ ಆಗ್ತಾ ಇರುತ್ತೆ, ಸ್ಟೇಕಿಂಗ್ ಬೆನಿಫಿಟ್ ತೆಗಿತಾ ಇರ್ತಾರೆ, ಪ್ರಾಫಿಟ್ ಅನ್ನ ಗೇನ್ ಮಾಡ್ತಾ ಇದ್ದಾರೆ. ಅದು ಸಹಜ ನ್ಯಾಚುರಲ್ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಬಟ್ ಸಿಸ್ಟಮ್ ಹೋಗ್ತಾ ಸರ್, ಹಂಗಾದ್ರೆ ಇದೇ ತರ ಇದು ಡೌನ್ ಫಾಲ್ ಇರುತ್ತಾ? ಇದೇ ತರ ಸಿಸ್ಟಮ್ ನ ಅನ್ಸ್ಟೆಬಿಲಿಟಿ ಆಗುತ್ತಾ? ನೋಡಿ, ಅದಕ್ಕೆ ಆದಂತ ಒಂದು ರೋಡ್ ಮ್ಯಾಪ್ ಇದೆ. LGNS ನ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಅದನ್ನ ಸಪ್ರೆಸ್ ಆಗ್ಬೇಕು, ಸರ್ಕ್ಯುಲೇಟಿಂಗ್ ಸಪ್ಲೈ ಕಮ್ಮಿ ಆಗ್ಬೇಕು ಅನ್ನೋದಕ್ಕೆ ಸಾಕಷ್ಟು ರೋಡ್ ಮ್ಯಾಪ್ ಸ್ಟ್ರಾಟಜಿನ ಆಲ್ರೆಡಿ ಹೊಂದಿದೆ. ಅದನ್ನ ನಾವೆಲ್ಲರೂ ಕೂಡ ಚೆಕ್ ಮಾಡ್ಬೋದು, ನೋಡ್ಬೋದು. ಓಕೆ, ಸೊ ಇದನ್ನ ಕಂಪೇರ್ ಮಾಡಿದ್ರೆ ಲಾಸ್ಟ್ ಒಂದು 25 ಮಂತ್ಸ್ ಇಂದ ನೀವು ಬೇರೆ ಯಾವುದೇ ಒಂದು ಕ್ರಿಪ್ಟೋ ಮಾರ್ಕೆಟ್ ಅನ್ನ ಕಂಪೇರ್ ಮಾಡಿ, ಬಿಟ್ಕಾಯಿನ್, ಇಥೀರಿಯಂ, ಲಾಸ್ಟ್ ಇಯರ್ ಬಿಟ್ಕಾಯಿನ್ ಕೂಡ 1,20,00,000 ಇತ್ತು. ಅಲ್ಲಿ ಯಾವ್ದಾದ್ರು ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಇತ್ತಾ? ಯಾವ್ದಾದ್ರು ಪೋರ್ಟ್ಫೋಲಿಯೋ ಗ್ರೋತ್ ಆಗ್ತಾ ಇತ್ತಾ? ನೀವು ಬರೀ ಬಿಟ್ಕಾಯಿನ್ ಅಂತಲ್ಲ, ನೀವು ಲಾಸ್ಟ್ ಒಂದು 26 ಮಂತ್ಸ್ ಜರ್ನಿಯ ಯಾವುದೇ ಟೋಕನ್ ಮಾಡಿ ಮಿನಿಮಮ್ ಟು ಮಿನಿಮಮ್ ಮೋರ್ ದನ್ 50 to 60 70% ಅವರ ಪೋರ್ಟ್ಫೋಲಿಯೋ ಡೌನ್ ಅಲ್ಲೇ ಇದೆ. ಅವ್ರಿಗೆ ಏನಾದ್ರೂ ಡೈಲಿ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಇದೆನಾ? ಪೋರ್ಟ್ಫೋಲಿಯೋ ಟ್ರೆಂಡ್ ಅಪ್ ಆಗ್ತಿದೆನಾ? ಸೊ ಯಾವ್ದು ಕೂಡ ಇಲ್ಲ. ನಾವು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಸಾಕಷ್ಟು ಜನ ನಾವು ಏನ್ ಟೆಕ್ನಾಲಜಿ ಬೇಸ್ಡ್ ಇದೆ, ಯಾವ ತರ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ನ ನಾವು ಅಬ್ಸರ್ವ್ ಮಾಡೋದೇ ಇಲ್ಲ. ಓಕೆ, ಸಿಸ್ಟಮ್ ಹೇಳಿದ ರೀತಿಯಲ್ಲೇ ಆಲ್ರೆಡಿ ಅನುಬಿ ಬ್ಲಾಕ್ ಚೈನ್ ಕೂಡ ಬಂದಿದೆ. ಸಾಕಷ್ಟು ಜನಗೆ ಅನುಬಿ ಬ್ಲಾಕ್ ಚೈನ್ ಅಂತಂದಾಗ ಒಂದು ರೀತಿಯ ಚೇಂಜಸ್ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಯಾವುದೇ ತರದ ಚೇಂಜಸ್ ಬಂತು ಅಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನಾಗ್ಬಿಡುತ್ತೆ, ಓ ಇದು ಎಕ್ಸಿಟ್ ಆಗ್ಲಿಕ್ಕೆ ಬಂದಿದೆ, ಇದು ಕತೆ ಮುಗಿಯೋ ಲೆಕ್ಕಕ್ಕೆ ಬಂದಿದೆ ಅಂತಕ್ಕಂಥದ್ದು. ನೋಡಿ, ಒಂದೊಂದು ಒಳ್ಳೆ ವಿಚಾರ ಕೂಡ ಜನಗಳಿಗೆ ಅರ್ಥ ಆಗಲ್ಲ, ಅದು ಇಷ್ಟನೂ ಕೂಡ ಆಗಲ್ಲ. ಬಟ್ ಅದು ಏನಕ್ಕೆ ಏನು ಅಂತ ವಿಚಾರನ ನಾವು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ನಾವು ಪ್ರಾಕ್ಟೀಸ್ ಆಗಿರೋದೇ ಅದೇ ವಿಚಾರದಲ್ಲಿ. ಓಕೆ, ಸೊ ನಾವು ಕೂಡ ಸಿಸ್ಟಮ್ ನಿಜವಾಗ್ಲೂ ಒಂದು ಸ್ಕ್ಯಾಮ್ ಮಾಡಬೇಕು ಅಥವಾ ಸಿಸ್ಟಮ್ ಎಕ್ಸಿಟ್ ಆಗ್ಲೇಬೇಕು ಅನ್ನೋ ವಿಚಾರನೇ ಇದ್ದಿದ್ರೆ $163 million ಜನಗಳು ವಿತ್ ಇನ್ 1 ಡೇ ಅಲ್ಲಿ ಫಂಡಿಂಗ್ ಕೊಟ್ಟಿದ್ದಾರೆ ಫಾರ್ ದ ಅನುಬಿ ಬ್ಲಾಕ್ ಚೈನ್ಗೋಸ್ಕರ. ಡೈ ಮುಖಾಂತರ ILO ದಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ವಿಚಾರ ಪ್ಲಾನ್ ಇತ್ತು, ಯಾವುದೇ ತರದ ಪ್ರೊಡಕ್ಟಿವಿಟಿ ಟೆಕ್ನಾಲಜಿ ಬೇಸ್ಡ್ ಮೂವ್ ಆಗೋ ವಿಚಾರ ಇರ್ಲಿಲ್ಲ ಅಂದಿದ್ರೆ ಸಾಕಷ್ಟು ಆಪ್ಷನ್ಸ್ ಇತ್ತು ಅಂತಕ್ಕಂಥದ್ದು ನಾವು ಅನಲೈಸ್ ಮಾಡ್ಬೇಕಾಗಿರೋದು. ಓಕೆ, ಸೊ ಜನಗಳು ಹೌದು ಡಿಫ್ರೆಂಟ್ ಬೇರೆ ಬೇರೆ ಎಮೋಷನ್ಸ್ ಇಂದ ಕ್ರಿಪ್ಟೋ ಮಾರ್ಕೆಟ್ ಎಲ್ಲಾ ಕಡೆನೂ ವರ್ಕ್ ಆಗ್ತಕ್ಕಂಥದ್ದು ಸೇಮೆ. ಬಟ್ ಒಬ್ರೊಬ್ರು ಜನಕ್ಕೆ ಅವ್ರದೇ ಆದಂತ ಡಿಫ್ರೆಂಟ್ ಏನಾಗಿರುತ್ತೆ, ವಿಚಾರಗಳಿರುತ್ತೆ. ಬಹಳ ಜನ ಸೆಲ್ ಮಾಡ್ತಾರೆ. ವೈ? ಬಿಕಾಸ್ ಅವ್ರು ಪ್ರಾಫಿಟ್ ಅಲ್ಲಿ ಇದ್ರೆ ಸೆಲ್ ಮಾಡ್ತಾರೆ. ಇನ್ನೊಂದು ಸೋಷಿಯಲ್ ಪ್ರೆಷರಿಗೆ ಸೆಲ್ ಮಾಡ್ತಾರೆ. ಅಂಡ್ ದೆನ್ ಪ್ಯಾನಿಕ್ ಸೆಲ್ಲಿಂಗ್ ಕೂಡ ಆಗಿರುತ್ತೆ. ಓಕೆ, ಸೋಷಿಯಲ್ ಪ್ರೆಷರ್ ಅಂದ್ರೆ ನಮ್ಗೆ ಆದಂತ ದುಡ್ಡಿನ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಸೆಲ್ ಮಾಡ್ತಾರೆ. ಅದ್ರ ಜೊತೆ ಇನ್ನೋ ಲೈಕ್ ಬೇರೆ ಕಾನ್ಸೆಪ್ಟ್ ಅಲ್ಲಿ ಲೈಕ್ ನಮ್ಮನ್ನ ನೆಗೆಟಿವಿಟಿ ಮಾಡ್ತಾ ಇರ್ತಾರೆ, ನಮ್ಮನ್ನ ಲೈಕ್ ಏನ್ ಮಾಡ್ತಾ ಇರ್ತಾರೆ, ನಮ್ಮನ್ನ ಅಪ್ರೋಚ್ ಮಾಡ್ತಾ ಇರ್ತಾರೆ. ನಾನು ಲೈಕ್
ಸೊ ಪೀಪಲ್ ಆಲ್ವೇಸ್ ನಮ್ದು ಯಾವುದೇ ರೀತಿಯ ಪ್ರೈಸ್ ಅಲ್ಲಿ ವೇರಿಯೇಷನ್ ಆಯ್ತು ಅಂದ್ರೆ ನಾನು ಹೇಳಿರ್ಲಿಲ್ವಾ, ನಂಗೆ ಗೊತ್ತಿಲ್ಲ, ಸೊ ನಿನಗೋಸ್ಕರ ನಾ ಹೇಳಲಿಕ್ಕೆ ಬಂದಿದ್ದೇನೆ, ನನಗೇನು ಲೈಕ್ ಅವಶ್ಯಕತೆ ಇಲ್ಲ, ನಿನ್ನ ಪ್ರಿನ್ಸಿಪಲ್ ನ ಉಳಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ನಾನೇ ದೇವ್ರು ನಿಮ್ಮ ಅಂದ್ರೆ ಸಾಕಷ್ಟು ವಿಚಾರನ ನಮ್ಗೆ ಇನ್ಪುಟ್ ಮಾಡ್ತಾರೆ, ಆ ಪ್ರೆಷರ್ ನಮ್ ತಲೆಯಲ್ಲಿ ಇರುತ್ತೆ. ವೈ ಅದನ್ನ ಹೇಳ್ತಾ ಇರೋರು ಯಾರು? ಆ ವ್ಯಕ್ತಿ LGNS ಅಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು, ಅದಕ್ಕೆ ಅವರಿಗೆ ಯಾವುದೇ ರೀತಿಯ ನಾಲೆಡ್ಜ್ ಇಲ್ಲ. ಓಕೆ, ಒಂದು ಅದನ್ನ ನಮ್ಮನ್ನ ಗ್ರಾಬ್ ಮಾಡ್ಲಿಕ್ಕೆ, ನಮ್ಮನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಿಸ್ಟಮ್ ಅಲ್ಲಿ ಲೈಕ್ ಏನ ಮಾಡಿರ್ತಾರೆ, ನಮ್ಮನ್ನ ಅಪ್ರೋಚ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅದಕ್ಕೂ ಕೂಡ ನಮ್ಮ ಮೈಂಡ್ ಅಲ್ಲಿ ಒಂದು ನೆಗೆಟಿವಿಟಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸಾಕಷ್ಟು ಈ ರೀತಿಯಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಒಂದ್ ಸೈಡ್ ಮೂವ್ ಆದಾಗ ಇವೆಲ್ಲವೂ ಕೂಡ ವಿಚಾರಗಳು ಏನಾಗುತ್ತೆ, ಓಕೆ, ಲೈಕ್ ಪುಷಪ್ ಆಗುತ್ತೆ. ಅದರಿಂದ ಇಟ್ಸ್ ಅ ಬಿಹೇವಿಯರ್, ಇಟ್ಸ್ ಅ ನಾರ್ಮಲ್ ಜನಗಳ ಬಿಹೇವಿಯರ್. ಸೊ ಅದನ್ನ ನಾವು ಹೊರತಾಗಿ ನಾವು ಸಿಸ್ಟಮ್, ಪ್ರಾಜೆಕ್ಟಿವಿಟಿ, ಟೆಕ್ನಾಲಜಿ ಅಂತಕ್ಕಂಥದ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು. ಸೊ ನಾನು ಆಲ್ವೇಸ್ ಸಜೆಸ್ಟ್ ಮಾಡೋದಷ್ಟೇ, ಸೊ ಟೋಕನ್ ನ ಪ್ರೈಸ್ ನ ಹೊರತಾಗಿ, ಓಕೆ, ಸೊ ಟೋಕನ್ ನ ಪ್ರೈಸ್ ನ ಹೊರತಾಗಿ ಸಿಸ್ಟಮ್ ಅಲ್ಲಿ ಏನೆಲ್ಲ ನಿಮಗೆ ಟೋಕನ್ಸ್ ಬರ್ತಾ ಇದೆ, ನಿಮ್ ಪ್ರಾಫಿಟ್ ನ ಕಂಪ್ಲೀಟ್ಲಿ ಗ್ರೋತೆ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು $100 ಹಾಕಿದೀವಿ, ನೆಕ್ಸ್ಟ್ ಮಂತ್ ಅದು 110 ಇದ್ರೆ ಮಾತ್ರ LGNS ಅಲ್ಲಿ ಗ್ರೋತ್ ಅಂತ ಅನ್ಕೋಬೇಡಿ. ನಂಬರ್ ಆಫ್ ಟೋಕನ್ಸ್ ನ ಎಷ್ಟು ಗ್ರೋತ್ ಆಗ್ತಾ ಇದೆ ಅದನ್ನ ಕೌಂಟ್ ಮಾಡ್ಕೊಳ್ಳಿ. ಅದರಿಂದ ಬಂದಿರತಕ್ಕಂಥದ್ದು ಎವ್ರಿ 15 days ಆರ್ 30 days ನೀವು ಅಕ್ಯುಮುಲೇಟ್ ಮಾಡ್ತಾ ಹೋಗಿ, ಎನ್ಕೇಶ್ ಮಾಡ್ತಾ ಹೋಗಿ. ಸೊ ಎಲ್ಲಿ ಯಾವಾಗ ನಿಮ್ಮ ಪ್ರಿನ್ಸಿಪಲ್ ನ ನೀವು ಸೇಫ್ ಮಾಡ್ಕೊಳ್ತೀರಾ, ಯು ವಿಲ್ ಬಿ ಫ್ರೀ. ಸೊ ಯು ಕ್ಯಾನ್ ಫ್ರೀಲಿ, ಯು ವಿಲ್ ಬಿ ಇನ್ ಅ ಮಾರ್ಕೆಟ್. ಸೊ ಅದನ್ನು ಕೂಡ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನಮ್ಮ ಪೋರ್ಟ್ಫೋಲಿಯೋ ಅದ್ರ ಮುಖಾಂತರನು ಕೂಡ ನಾವೇನ್ ಮಾಡ್ಬೋದು, ಲೈಕ್ ನಾವು ರಿಕವರಿ ಅಥವಾ LGNS ಅಲ್ಲಿ ಒಂದು ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡ್ಬೋದು. ಹೌದು, ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಹೌದು, LGNS ನ ಹೊರತಾಗಿ ನಾವು ಮಾರ್ಕೆಟ್ ಅಲ್ಲಿ ಏನೆಲ್ಲ ಕಂಡೀಷನ್ ನೋಡಿದ್ರೆ, ಯಾವ ಮಾರ್ಕೆಟ್ ಅಲ್ಲಿ ಕಂಡೀಷನ್ ಚೆನ್ನಾಗಿದೆ, ನೀವು ಕ್ರಿಪ್ಟೋ ತಗೊಳ್ಳಿ, ಫಾರೆಕ್ಸ್ ತಗೊಳ್ಳಿ, ಶೇರ್ ಮಾರ್ಕೆಟ್ ತಗೊಳ್ಳಿ. ಹೌದು, ಲಾಸ್ಟ್ 2 to 3 months ಇಂದ LGNS ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರಿಗೆ ಮೇ ಬಿ ಪೋರ್ಟ್ಫೋಲಿಯೋ ಮೇ ಬಿ ಲೆಸ್ ಇರ್ಬೋದು, ಬಟ್ ವಿ ಹ್ಯಾವ್ ಟು ಬಿ ಇನ್ ಪೇಷನ್ಸ್ ಫಾರ್ ಕಮಿಂಗ್ ಡೇಸ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಯಾವ ತರ ನಮ್ಮ ಟೋಕನ್ ಸ್ಟೇಕಿಂಗ್ ಅಲ್ಲಿ ಲೈಕ್ ಲೈಕ್ ಬರ್ತಾ ಇರುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಸೈಕಾಲಜಿನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. LGNS ಏನಕ್ಕೆ ಪ್ರೈಸ್ ಫಾಲ್ ಆಗ್ತಿರುತ್ತೆ, ಒಂದೊಂದ್ ಟೈಮ್ ಯಾಕೆ ಸೆಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಎಲ್ಲವೂ ಕೂಡ ಸಿಸ್ಟಮ್ ಇಷ್ಟೇ. ನೀವು ಮಾರ್ಕೆಟ್ ಯಾವುದೇ ತಗೊಳ್ಳಿ, ಕ್ರಿಪ್ಟೋ, ನೀವು ಮಾರ್ಕೆಟ್ ಯಾವುದೇ ಶೇರ್ ಮಾರ್ಕೆಟ್ ಅಥವಾ ಕಮೋಡಿಟಿ ಯಾವುದೇ ತಗೊಂಡ್ರು ಕೂಡ ಅಲ್ಲಿ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ. ಯಾವ್ದೋ ಒಂದು ಟ್ರೇಡ್ ಹಾಕಿರ್ತೀವಿ, ಅದು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ, ದಟ್ಸ್ ಅ ಸೆಕೆಂಡ್ರಿ. ಬಟ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ, ಒಬ್ಬ ಕಳ್ಕೋಬೇಕು, ಇನ್ನೊಬ್ಬ ಪಡಿಬೇಕು, ಸಿಸ್ಟಮ್ ಇರೋದೇ ಹೀಗೆ. ಓಕೆ, ನಾರ್ಮಲಿ ಮಾರ್ಕೆಟ್ ಅಲ್ಲಿ ವರ್ಕ್ ಆಗೋದೇ ಇದೇ ತರ, ನೀವು ಬೇರೆ. ಬಟ್ ವಿ ಆರ್ ವೆರಿ ಡಿಫರೆಂಟ್ ಅಂತಾನೆ ಹೇಳ್ಬೋದು. ಸಿಸ್ಟಮ್ ಅಲ್ಲಿ ಇಯರ್ ಎವ್ರಿಬಡಿ ಅರ್ನಿಂಗ್, ಅದನ್ನ ನೀವು ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ, ತಿಳ್ಕೊಳ್ಳಿ. ಓಕೆ, ಸಾಕಷ್ಟು ಜನ ಸಿಸ್ಟಮ್ ಇಂದ ಲಿಕ್ವಿಡಿಟಿ ರಿಮೂವ್ ಆಗ್ತಾ ಇದೆ, ಲಿಕ್ವಿಡಿಟಿ ಡೌನ್ ಆಗ್ತಾ ಇದೆ, ಲಿಕ್ವಿಡಿಟಿ ಡಂಪ್ ಆಗ್ತಾ ಇದೆ ಅಂತಕ್ಕಂಥದ್ದು ವಿಚಾರಗಳನ್ನ ನೆಗೆಟಿವಿಟಿ ಮಾಡ್ತಾ ಇರ್ತಾರೆ. ಬಟ್ ಅದು ಯಾವುದೇ ತರದ ಲಿಕ್ವಿಡಿಟಿ ಸಿಸ್ಟಮ್ ಇಂದ ರಿಮೂವ್ ಆಗ್ತಾ ಇರ್ತಕ್ಕಂಥದ್ದಲ್ಲ. ರಿಮೂವ್ ಆಗ್ತಾ ಇರ್ತಕ್ಕಂಥ ಇದೇನಿದೆ, ಅದು LGNS ಬರ್ನ್ ಆಗ್ತಾ ಇದೆ, ಅಂದ್ರೆ LGNS ನ ಲಿಕ್ವಿಡಿಟಿನ ಸಪ್ರೆಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ, ಇಲ್ಲಿ ರಿಮೂವ್, ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ ಇದೆ, ರಿಮೂವ್ ಆಪ್ಷನ್ ಇದೆ. ಅಂಡ್ ದೆನ್ ಇಟ್ಸ್ ಅ ನಾರ್ಮಲ್ ಪ್ರೋಸೆಸ್, ಬೈಯಿಂಗ್ ಸೆಲ್ಲಿಂಗ್, ಟೋಕನ್ಸ್ ಬರ್ತಾ ಇದೆ, ಪ್ರಾಫಿಟ್ ಬುಕ್ ಆಗ್ತಾ ಇದೆ. ಇಟ್ಸ್ ಅ ವೆರಿ ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು ಕ್ರಿಪ್ಟೋದಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದನ್ನ ನೋಡಿ ಸಾಕಷ್ಟು ಜನ ನೆಗೆಟಿವಿಟಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಇದು LGNS ಅಲ್ಲಿ ಏನೆಲ್ಲ LGNS ಡೈ ಆಗಿ ಕನ್ವರ್ಟ್ ಆಗುತ್ತೆ, ನಾವೇನ್ LGNS ನ ಸೇಲ್ ಮಾಡ್ತೀವಿ, ಸೇಲ್ ಮಾಡಿದಾಗ ಡೈ ಕನ್ವರ್ಟ್ ಆಗುತ್ತೆ, ಅಲ್ಲಿ 5% ಏನು ಕಟ್ ಆಗುತ್ತೆ, ಡಿಡಕ್ಟ್ ಆಗುತ್ತೆ, ಅಲ್ಲಿ ಜನರೇಟ್ ಆಗ್ತಕ್ಕಂಥ ಸಮ್ ಫೀಸ್ ಇಂದ ಇಲ್ಲಿ ಲಿಕ್ವಿಡಿಟಿ ಪ್ರತಿ 6 ತಾಸಿಗೊಮ್ಮೆ ಅದನ್ನ ಆಟೋಮೆಟಿಕ್ಲಿ LGNS ಬೈ ಆಗ್ತಾ ಇದೆ. ಇದು 80, ಇಲ್ಲಿ ಏನು 80 ಅಡ್ರೆಸ್ ನೋಡ್ತಾ ಇದ್ದೀರಾ, ಸೊ ಇದು ಏನಾಗ್ತಾ ಇದೆ, LGNS ನ ಫಸ್ಟ್ ಈ ಅಡ್ರೆಸ್ ಇಂದ ಆಟೋಮೆಟಿಕ್ಲಿ ಕಾಂಟ್ಯಾಕ್ಟ್ ಖರೀದಿ ಮಾಡ್ತಾ ಇದೆ. ಖರೀದಿ ಮಾಡೋದ್ರಿಂದ ಬೆನಿಫಿಟ್ ಏನು, ಖರೀದಿ ಮಾಡೋದ್ರಿಂದ ಇಲ್ಲಿ ನೋಡ್ತಾ ಇದ್ದೀರಾ 43 ನಿಮಿಷದ ಕೆಳಗೆ 2,20,80,000 ಅಷ್ಟು ಡಾಲರ್ ಅಷ್ಟು LGNS ಏನಾಗಿದೆ, ಖರೀದಿ ಆಗಿದೆ. ಖರೀದಿ ಆಗಿರೋ LGNS ಇಂದ ಈ LGNS ಏನ್ ಖರೀದಿ ಆಗ್ತವೆ, ಆ LGNS ನ ಈ ಅಡ್ರೆಸ್ ಏನ್ ಮಾಡ್ತಿದೆ, ಬರ್ನಿಂಗ್ ಪ್ರೋಟೋಕಾಲ್ ನಲ್ ಅಡ್ರೆಸ್ ಗೆ ಆಗ್ತಾ ಇದೆ. ಆ ಸೆಂಡ್ ಆದಂತ ಅಡ್ರೆಸ್ ಇಂದ ಪ್ರತಿಯೊಂದು LGNS ಇಂದ ಸ್ಟೇಬಲ್ ಕಾಯಿನ್ ಮಿಂಟ್ ಆಗ್ತಾ ಇದೆ. ಸೊ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಅದು ಕೂಡ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಇದೆ, ನಾವು ಅದನ್ನು ಕೂಡ ಚೆಕ್ ಮಾಡಬಹುದು. ಓಕೆ,
ಸೊ ಸಾಕಷ್ಟು ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ನಮ್ಮ ಕಮ್ಯುನಿಟಿಗೂ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಡಿಸಿಷನ್, ನಿಮ್ಮ ಲೈಕ್ ರಿಸ್ಕ್ ಫ್ಯಾಕ್ಟರ್, ನಿಮ್ಮ ಅನಾಲಿಸಿಸ್ ಬೇಸ್ಡ್ ಹೋಗ್ಬೇಕಾಗುತ್ತೆ. ಸಾಕಷ್ಟು ರೀತಿಯಲ್ಲೂ ಕೂಡ. ಸೊ ಯಾಕೆ ನಾನು ಈ ಕಂಪನಿಗಳನ್ನ ಇದನ್ನ ಅನಲೈಸ್ ಮಾಡ್ತಾ ಇರ್ತೀನಿ, ಹೆಸರು ತಗೊಳ್ತೀನಿ ಅಂದ್ರೆ ಆಬ್ವಿಯಸ್ಲಿ ಸೊ ಅವರು ಕೂಡ ನಮ್ಮ ಬಗ್ಗೆ ಅಂದ್ರೆ ಲೈಕ್ LGNS ಬಗ್ಗೆ ಕಂಪ್ಯಾರಿಸನ್ ಮಾಡ್ತಾನೆ ಇರ್ತಾರೆ. LGNS ನ ಹೆಸರು ತಗೊಂಡೇ ಅವರು ಪ್ಲಾನ್ ಲೈಕ್ ಕಮ್ಯುನಿಟಿನ ಮಾರ್ಕೆಟಿಂಗ್ ಮಾಡ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಇದೇ ತರ ಏನು ಇದು ಒಂದು ಪ್ರೋಟೋಕಾಲ್ ಇದೆ. ಇದೇ ಪ್ರೋಟೋಕಾಲ್ ಮೇಲೆ ಒಂದು 4 ರಿಂದ 5 ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ರನ್ ಆಗ್ತಾ ಇದೆ. ಸೇಮ್ ಪ್ರೋಟೋಕಾಲ್, ಯಾವುದೇ ತರದ ಚೇಂಜಸ್ ಇಲ್ಲ. ಅಂದ್ರೆ ಮೇ ಬಿ 1%, 2% ಗ್ರೂಪ್ ಆಫ್ ಪೀಪಲ್ ಸಿಸ್ಟಮ್ ನ ರನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅನಲೈಸ್ ಮಾಡ್ಬೋದು. ಸೊ ಈ ಟ್ರಾನ್ಸಾಕ್ಷನ್ಸ್ ನ ನೋಡಿ, ಫಾರ್ ಎಕ್ಸಾಂಪಲ್ ಈ ತರ ಕಂಪನಿಗಳ ಟ್ರಾನ್ಸಾಕ್ಷನ್. ಸೊ ಗ್ರಾಫ್ ಏನಿದೆ, ಈ ಗ್ರಾಫ್ ಈ ಟೋಕನ್ ನ ಪ್ರೈಸ್ ಯಾವ ತರ ಲೈಕ್ ಅಟ್ ಎ ಟೈಮ್ ಸೇಮ್ ಲೈಕ್ ಪ್ರೈಸ್ ಅಲ್ಲೇ ವಾಲಟೈಲ್ ಆಗ್ತಾ ಇದೆ. ಅಂದ್ರೆ ಇದು ಆರ್ಗ್ಯಾನಿಕ್ ಅಲ್ಲ. ಡಿಸೆಂಟ್ರಲೈಸ್ಡ್ ಪ್ರಾಜೆಕ್ಟ್ ಅಲ್ಲಿ ಟೋಕನ್ ಅನ್ನ ಮ್ಯಾನುಪ್ಲೇಟ್ ಮಾಡಿ ಕಂಟ್ರೋಲ್ಡ್ ಬೇಸ್ಡ್ ಅಲ್ಲಿ ಆ ಟೋಕನ್ ನ ಪ್ರೈಸ್ ನ ಹಿಡಿದಿಟ್ಕೊಳ್ಳೋದು ಅಂತಕ್ಕಂಥದ್ದು ಡಿಸೆಂಟ್ರಲೈಸ್ಡ್ ಫಸ್ಟ್ ಆಫ್ ಆಲ್ ಅಲ್ಲೇ ಅಲ್ಲ. ಓಕೆ, ಸೊ ಆ ತರ ಬೇಸ್ಡ್ ಹೋಗೋದೇ ಇಲ್ಲ. ಇದರಿಂದ ಅರ್ಥ ಏನಾಗುತ್ತೆ ಅಂದ್ರೆ ಎವ್ರಿ ಇನ್ವೆಸ್ಟರ್ಸ್ ಏನ್ ಕನೆಕ್ಟ್ ಆಗ್ತಾರೆ, ದೇ ಹ್ಯಾವ್ ದ ಕಂಟ್ರೋಲ್. ಅವರು ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ಲಿಕ್ಕೆ ಆಪ್ಷನ್ಸ್, ದೇರ್ ಆರ್ ಸೋ ಮೆನಿ ಕಂಡೀಷನ್ಸ್ ಅಂತಾನೆ ಹೇಳ್ಬೋದು. ಅವೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಂಡು ನಾವು ಅನಲೈಸ್ ಮಾಡೋಣ. ಸೊ ನಿಮ್ಮ ಎಜುಕೇಶನ್, ನಿಮ್ಮ ಅನಾಲಿಸಿಸ್ ಮೇಲೆ ಸೊ ನೀವು ಡಿಸಿಷನ್ ನ ತಗೊಳ್ತಾ ಹೋಗಿ. ಏನು ಕೂಡ ವಾಲಟೈಲಿಟಿ ಇರೋದಿಲ್ಲ. ಸೊ ದಿಸ್ ಇಸ್ ನಾಟ್ ಆರ್ಗ್ಯಾನಿಕ್ ಗ್ರೋತ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಅ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಗ್ರೋತ್ ಅಂತಾನೆ ಹೇಳ್ಬೋದು. ಓಕೆ, ದೇರ್ ಆರ್ ಸೋ ಮೆನಿ ಕಂಡೀಷನ್ಸ್ ಡ್ಯೂ ಟು ಓನ್ಲಿ ದ ಪ್ರೈಸ್ ಫ್ಯಾಕ್ಟರ್ ನ ಕಂಟ್ರೋಲ್ ಮಾಡ್ಲಿಕ್ಕೆ. ಬಟ್ ಅದು ಆ ರೀತಿಯಲ್ಲಿ ಒಂದು ಮೆಕ್ಯಾನಿಸಮ್ ವರ್ಕ್ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೋದು. ಓಕೆ, ಆಲ್ರೆಡಿ LGNS 26 ಮಂತ್ಸ್ ಪ್ರೂವ್ ಆಗಿರ್ತಕ್ಕಂಥದ್ದು. ಓಕೆ, ಸ್ಟಿಲ್ ಈ ಸ್ಟೇಬಲ್ ಕಾಯಿನ್ ಮಿಂಟ್ ಆಗ್ತಕ್ಕಂಥ ಇಲ್ಲಿ ಇಷ್ಟು ದಿನ ಯಾವುದೇ ತರದ ಪ್ರೊಡಕ್ಟಿವಿಟಿ ಇರಲಿಲ್ಲ ಸಿಸ್ಟಮ್ ಅಲ್ಲಿ. ಓಕೆ, ಸಿಸ್ಟಮ್ ಫಸ್ಟ್ ಫೇಸ್ ಅಲ್ಲಿ ಸ್ಟೇಬಲ್ ಕಾಯಿನ್ ನ ಫಸ್ಟ್ ಫೇಸ್ ಅಲ್ಲಿ ವಿಷನ್ ಇಟ್ಕೊಂಡಿರೋದು 20 ಬಿಲಿಯನ್ ಸ್ಟೇಬಲ್ ಕಾಯಿನ್ ನ ಮಿಂಟ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಬರ್ತಾ ಇದೆ. ನೀವು ಥಿಂಕ್ ಮಾಡಿ, 20 ಬಿಲಿಯನ್ ಸ್ಟೇಬಲ್ ಕಾಯಿನ್ ಮಿಂಟ್ ಆಗ್ಬೇಕು ಅಂದ್ರೆ 20,000 LGNS ಬರ್ನ್ ಆದ್ರೆ ಮಾತ್ರ ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗುತ್ತೆ. ಅಂದ್ರೆ ಇನ್ನೂ ಜರ್ನಿ ಎಷ್ಟು ಲಾಂಗ್ ಆಗಿದೆ. LGNS ನ ಬರ್ನಿಂಗ್ ಮೆಕ್ಯಾನಿಸಮ್ ಯಾವ ರೀತಿಯಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಪ್ಲಾನಿಂಗ್ ಸಿಸ್ಟಮ್ ಅಲ್ಲಿ ಆಗ್ತಾ ಇದೆ, ಏನೆಲ್ಲ ಇಕೋ ಸಿಸ್ಟಮ್ ಕಮ್ಯುನಿಟಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಬರ್ತಾ ಇದೆ, ಯಾವ್ದೆಲ್ಲ ಮೆಕ್ಯಾನಿಸಮ್ ಒಂದಿಗೆ ಸಿಸ್ಟಮ್ ಇನ್ವಾಲ್ವ್ ಆಗ್ತಾ ಇದೆ, ಟೆಕ್ನಾಲಜಿ ಅನ್ನೋದು ತಿಳ್ಕೊಳ್ತಾ ಹೋಗೋಣ. ಸೊ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡೋಣ. ಓಕೆ, ಸೊ ಅದರಿಂದ ಸಾಕಷ್ಟು ವಿಚಾರನು ಕೂಡ ನಮಗೆ ತಿಳಿತಾ ಹೋಗುತ್ತೆ. ಓಕೆ, ಸಾಕಷ್ಟು ವಿಚಾರನು ಕೂಡ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಸೊ ಇವತ್ತಿನ ಟೆಕ್ನಿಕಲ್ ಸೆಷನ್ ನಾನು ಇಲ್ಲಿಗೆ ಲೈಕ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಫರ್ದರ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಆಲ್ ದ ಬೆಸ್ಟ್, ಗುಡ್ ನೈಟ್. ಅಂಡ್ ದೆನ್ ಯಾರಾದ್ರೂ ಸೊ ಲೈನ್ ಅಲ್ಲಿ ಮಾತಾಡೋರಿದ್ರೆ ಯು ಕ್ಯಾನ್ ಟಾಕ್ ಫಾರ್ 2 minutes.